ನಮಸ್ಕಾರ. ಆಂಟಿ, ಆಂಟಿ, ಇನ್ನು ಮಲಗಿದ್ದೀರೇನು? ಇದೊಂದು ಚಂದ್ರಪ್ಪನ ಧ್ವನಿ ಎಂದು ಯೋಚಿಸುತ್ತಾ ತಡಬಡಿಸಿ ಎದ್ದು ಮುಖ್ಯ ದ್ವಾರದತ್ತ ಹೆಜ್ಜೆ ಹಾಕಿದೆ. ಬಾಗಿಲಿನಲ್ಲಿ ಹಾಲಿನ ಚಂದ್ರಪ್ಪ ಚಿಂತೆಯಲ್ಲಿರುವಂತೆ ನಿಂತಿದ್ದ. ಅವನು ಹಾಗೆ ನಿಂತಿರುವುದನ್ನು ನೋಡಿ ನಗು ಬಂತು. ಏನಾಯ್ತು ಚಂದ್ರಪ್ಪ, ಹೀಗೇಕೆ ಮುಖ ಸಪ್ಪಗೆ ಮಾಡಿಕೊಂಡಿರುವೆ? ಆಂಟಿ, ನೀವಂತೂ ನನ್ನನ್ನು ಗಾಬರಿಗೊಳಿಸಿ ಬಿಟ್ಟಿದ್ದೀರಿ. ಪ್ರತಿದಿನ ನಾನು ಇಲ್ಲಿಗೆ ಬರುವ ಮೊದಲೇ ನೀವು ಬಾಗಿಲಲ್ಲಿಯೇ ನಿಂತಿರ್ತಿದ್ದೀರಿ. ಆದ್ರೆ ನಾನಿವತ್ತು ಅರ್ಧ ಗಂಟೆಯಿಂದ ಬಾಗಿಲಲ್ಲಿ ನಿಂತಿರುವೆ. ಹೌದು, ಇಂದು ನನ್ನ ತಲೆ ಭಾರವಾದಂತೆ ಅನಿಸುತ್ತಿತ್ತು. ಭಾನುವಾರದ ರಜೆ ಬೇರೆ, ಹೀಗಾಗಿ. ಸರಿ ಸರಿ, ಬೇಗ ಬೇಗ ಹಾಲು ಹಾಕು. ತಲೆನೋವು ಹೆಚ್ಚಾಗುತ್ತಿದ್ದಂತೆಯೇ ಚಂದ್ರಪ್ಪನಿಗೆ ಹೋಗಲು ಹೇಳಿದೆ. ಇಲ್ಲದಿದ್ದರೆ ಅವನು ಆ ವಿಷಯ ಈ ವಿಷಯ ಎಂದು ಹೇಳಿ ರಾಮಾಯಣವನ್ನೇ ಶುರು ಮಾಡ್ತಿದ್ದ. ಸರಿ ಆಂಟಿ, ನಾನೀಗ ಹೊರಡ್ತೀನಿ. ನೀವು ಶುಂಠಿ ಚಹಾ ಕುಡೀರಿ, ತಲೆ ಹಗುರವಾಗುತ್ತದೆ. ಆಯ್ತು ಚಂದ್ರಪ್ಪ ಎಂದು ಹೇಳುತ್ತಾ ನಾನು ಬಾಗಿಲನ್ನು ಮುಚ್ಚಿದೆ. ಈಗ ಬಹಳಷ್ಟು ತಡವಾಗಿದೆ. ಸ್ನಾನ ಮಾಡಿಯೇ ಚಹಾ ಮಾಡಬೇಕು ಎಂದು ಯೋಚಿಸುತ್ತಾ ನಾನು ಬಾತ್ರೂಮಿನತ್ತ ಹೆಜ್ಜೆ ಹಾಕಿದೆ. ಬಳಿಕ ಚಹಾ ಮಾಡಿಕೊಂಡು ಬಾಲ್ಕನಿಯಲ್ಲಿ ಇಟ್ಟು ಆರಾಮ ಕುರ್ಚಿಯಲ್ಲಿ ಕುಳಿತೆ. ಚೇತನ್ ಹೊರಟು ಹೋದ ಬಳಿಕ ಇಂದು ಮೊದಲ ಬಾರಿಗೆ ಏಕಾಂಗಿತನ ಹಾಗೂ ಅನುರಿಕ್ತೆಯ ಅನುಭವ ಉಂಟಾಗುತ್ತಿತ್ತು. ಅವನಾದರೂ ಎಷ್ಟು ದಿನ ಅಂತ ಅಮ್ಮನ ಬಳಿ ಇರಲು ಸಾಧ್ಯ? ಒಂದಿಲ್ಲ ಒಂದಿನ ಅವನಿಗೂ ತನ್ನ ಜೀವನದ ಆರಂಭ ಮಾಡಲೇಬೇಕಾಗಿತ್ತು. ಕಳೆದ ವಾರವಷ್ಟೇ ಚೇತನ್ ನನಗೆ ಹೇಳ್ತಿದ್ದ, ಅಮ್ಮ ಈಗ ನೀವು ನಿವೃತ್ತಿ ಪಡೆದುಕೊಳ್ಳಿ ಹಾಗೂ ನನ್ನೊಂದಿಗೆ ನಡೆಯಿರಿ. ನೀನೆಲ್ಲೋ ಹೋಗ್ತಿರ್ವೆ ಹಾಗೂ ನಾನೇಕೆ ರಿಟೈರ್ಮೆಂಟ್ ಪಡೆಯಬೇಕು? ನಾನು ಅಚ್ಚರಿಯಿಂದ ಅವನತ್ತ ನೋಡಿದೆ. ಅಮ್ಮ, ಪೊಲೀಸ್ ಸೂಪರ್ಡೆಂಟ್ ಟ್ರೈನಿಂಗ್ ಬಳಿಕ ನನ್ನ ಮೊದಲ ಪೋಸ್ಟಿಂಗ್ ಹೈದರಾಬಾದ್ಗೆ ಆಗಿದೆ. ಅವನು ಪೊಲೀಸ್ ಸೂಪರ್ಡೆಂಟ್ ಆಗಿ ಆಯ್ಕೆಯಾದ ಸಂದರ್ಭದಲ್ಲಿ ನನಗೆ ಬಹಳ ಖುಷಿಯಾಗಿತ್ತು. ಆದರೆ ಇಂದು ಅವನು ದೂರ ಹೋಗುತ್ತಿರುವುದರಿಂದ ಮನಸ್ಸಿಗೆ ಬಹಳ ಬೇಸರವಾಗುತ್ತಿತ್ತು. ಆದರೆ ನಾನು ಮನಸ್ಸಿನಲ್ಲಿ ಬಲಿಷ್ಠಳು ಎಂದು ತೋರಿಸಿಕೊಳ್ಳುತ್ತಾ, ಚೇತು, ನಾನೆಲ್ಲಿ ನಿನ್ನ ಜೊತೆ ಸುತ್ತಾಡೋಕೆ ಆಗುತ್ತೆ? ನೀನೀಗ ಬಹುದೊಡ್ಡ ಜವಾಬ್ದಾರಿಯುತ ಹುದ್ದೆಯಲ್ಲಿರುವೆ. ನಿನ್ನ ಕೆಲಸವನ್ನು ಪರಿಪೂರ್ಣ ಶ್ರದ್ಧೆ ಹಾಗೂ ಪ್ರಾಮಾಣಿಕವಾಗಿ ನೆರವೇರಿಸು. ನನ್ನನ್ನು ಕೆಲಸ ಮಾಡುವಲ್ಲಿ ಸಮರ್ಥಳಾಗಿರುವೆ. ಅಂದಾಗೆ ನಿನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ನನ್ನ ಜೊತೆಗೆ ಇದ್ದೇ ಇರ್ತಾರಲ್ವಾ ಹೇಳಿದೆ. ಶಾಲಿನಿ ಹಾಗೂ ರಮೇಶ್ ಭಾಳ ತಿಳುವಳಿಕೆ ಹೇಳಿದ ಬಳಿಕ ಚೇತನ್ ಹೈದರಾಬಾದಿಗೆ ಹೊರಟ. ಫೋನ್ ಕರೆಗಂಟೆ ಕೇಳಿಸಿಕೊಂಡು ನಾನು ಯೋಚನೆಯಿಂದ ಹೊರಬಂದೆ. ಬಹುಶಃ ಚೇತನ್ನೇ ಇರ್ಬೋದು. ಅವನಿಗೂ ಹೊರಟು ಹೋದ ಬಳಿಕ ನೆಮ್ಮದಿ ಇರಲಿಕ್ಕಿಲ್ಲ ಎಂದು ಯೋಚಿಸಿ ನಾನು ಫೋನ್ ಕೈಗೆತ್ತಿಕೊಂಡೆ. ನಾನು ಮಾತನಾಡುವ ಮೊದಲೇ ಅತ್ತ ಕಡೆಯಿಂದ ಮಹಿಳೆಯೊಬ್ಬಳ ಧ್ವನಿ ಕೇಳಿ ಬಂತು. ಹಲೋ ಹಲೋ, ಗೌರಿ ಇದ್ದಾರಾ? ಓ, ಇದು ಅವಳದೇ ಧ್ವನಿ. ಈಗ ಇವಳಿಗೆ ನನ್ನಿಂದ ಏನಾಗಬೇಕಾಗಿದೆ? ನನ್ನದೆಲ್ಲವನ್ನು ಕಿತ್ತುಕೊಂಡ ಬಳಿಕವೂ ಅವಳಿಗೆ ನೆಮ್ಮದಿ ಇಲ್ಲ. ನಾನು ಏನನ್ನು ಮಾತನಾಡದೆ ಫೋನ್ ಇಟ್ಟು ಬಿಟ್ಟೆ. ಅಷ್ಟೊಂದು ವರ್ಷಗಳ ಬಳಿಕವೂ ಅವಳ ಧ್ವನಿ ಕೇಳಿ ನನ್ನ ಕೈಕಾಲು ನಡುಗಿ ಹೋಗುತ್ತದೆ. ಮನಸ್ಸು ನನ್ನ ಹಿಡಿತ ತಪ್ಪಿ ಹೋದಂತೆ ಭಾಸವಾಗುತ್ತಿತ್ತು. ಅವಳ ಬಗೆಗೆ ಹತ್ತಿಕ್ಕಲ್ಪಟ್ಟಿದ್ದ ದ್ವೇಷ ಮತ್ತಷ್ಟು ಹೆಚ್ಚಿತ್ತು. ಇಷ್ಟೊಂದು ವರ್ಷಗಳ ಬಳಿಕ ಅವಳು ನನಗೇಕೆ ಫೋನ್ ಮಾಡಿದ್ಲು? ನನ್ನ ಮನೆ ಧ್ವಂಸ ಮಾಡಿ ಅವಳಿಗೆ ಇನ್ನೂ ಸಮಾಧಾನ ಆಗ್ತಿಲ್ವೇ? ಬೇಸರ ಹಾಗೂ ತಿರಸ್ಕಾರದಿಂದ ನನ್ನ ತಲೆನೋವು ಮತ್ತಷ್ಟು ಹೆಚ್ಚಿತು. ಯಾವುದೇ ರೀತಿ ನನ್ನನ್ನು ನಾನು ಸಂಭಾಳಿಸಿಕೊಂಡ ಅಲ್ಲಿಯೇ ಸೋಫಾದ ಮೇಲೆ ಹೊರಗಿದೆ. ಶಾಲಿನ್ ಜೊತೆ ಮಾತನಾಡಲೇನು, ಆದರೆ ಈಗ ಅವರು ಆಸ್ಪತ್ರೆಯಲ್ಲಿ ಇರುತ್ತಾರೆ. ಈಗ ಫೋನ್ ಮಾಡುವುದು ಸರಿಯಾದುದಲ್ಲ. ಇದೇ ಮನಸ್ಥಿತಿಯಲ್ಲಿ ನನಗೆ ಯಾವಾಗ ನಿದ್ರೆ ಆವರಿಸಿಕೊಂಡಿತ್ತೋ ಗೊತ್ತೇ ಆಗಲಿಲ್ಲ. ಕಣ್ಣು ತೆರೆದಾಗ 3 ಗಂಟೆ ಆಗಿತ್ತು. ತಲೆನೋವು ಸ್ವಲ್ಪ ಕಡಿಮೆಯಾಗಿತ್ತು, ಆದರೆ ಹಸಿವಾಗಿತ್ತು. ಇವತ್ತು ಶಾಂತ ಕೂಡ ರಜೆ ತೆಗೆದುಕೊಂಡಿದ್ದಳು. ಹೀಗಾಗಿ ಇಂದು ಅಡುಗೆ ಮನೆಯಲ್ಲಿ ಏನೂ ಸಿದ್ಧವಾಗಿರಲಿಲ್ಲ. ನನಗೂ ಏನು ತಯಾರಿಸಲು ಮನಸ್ಸಾಗುತ್ತಿರಲಿಲ್ಲ. ಈಗಲೂ ಅವಳ ಧ್ವನಿ ನನ್ನ ಕಿವಿಗಳಲ್ಲಿ ಅಪ್ಪಳಿಸುತ್ತಿತ್ತು. ಆದರೆ ಹಸಿವಿನ ಮುಂದೆ ಮನಸ್ಸು ಏನು ತಾನೇ ಮಾಡಲು ಸಾಧ್ಯ? ನನಗೆ ಗೊತ್ತಿಲ್ಲದೆಯೇ ನನ್ನ ಕೈಕಾಲುಗಳು ಅಡುಗೆ ಮನೆಯತ್ತ ಕರೆದುಕೊಂಡು ಹೋದವು. ಪರೋಟ ಬೇಯಿಸಿಕೊಂಡು ಡ್ರಾಯಿಂಗ್ ರೂಮಿನಲ್ಲಿ ಟಿವಿಯಲ್ಲಿ ಎದುರು ಕುಳಿತುಕೊಂಡೆ. ಆದರೆ ಅದೆಷ್ಟು ಪ್ರಯತ್ನ ಮಾಡಿದರೂ ಅವಳ ಧ್ವನಿ ನನ್ನ ಹಿಂಬಾಲಿಸುವುದನ್ನು ಬಿಟ್ಟಿರಲಿಲ್ಲ. ಅವಳು ಫೋನ್ ಮಾಡಲು ಏನು ಕಾರಣವಿರಬಹುದು? ಇಷ್ಟೊಂದು ವರ್ಷಗಳ ಬಳಿಕ ಅವಳಿಗೆ ನನ್ನ ನೆನಪು ಹೇಗೆ ಬಂತು? ಅವಳ ಮೋಸದ ಕತೆ ಮತ್ತೆ ಕಣ್ಮುಂದೆ ಬಂತು. ಅದು ಕೆಲವೇ ದಿನಗಳ ಹಿಂದೆ ನಡೆದಿರುವ ಘಟನೆ ಎಂಬಂತೆ ಭಾಸವಾಗತೊಡಗಿತು. ಬಾಲ್ಯದಲ್ಲಿ ನಾನು ನನ್ನ ತಂದೆ ತಾಯಿಯರನ್ನು ಒಂದು ರಸ್ತೆ ಅಪಘಾತದಲ್ಲಿ ಕಳೆದುಕೊಂಡಿದ್ದೆ. ಹುಡುಗಿಯಾಗಿರುವ ಕಾರಣದಿಂದ ನನ್ನ ಮನೆಯವರು ನನ್ನ ಜವಾಬ್ದಾರಿ ತೆಗೆದುಕೊಳ್ಳಲು ಆ ಸಮಯದಲ್ಲಿ ನನ್ನ ಅತ್ತೆ ನನ್ನ ಬೆಂಬಲಕ್ಕೆ ನಿಂತರು. ಅವರು ನನ್ನ ಅಜ್ಜಿ ಹಾಗೂ ಮನೆಯವರಿಗೆ ಸಾಕಷ್ಟು ತಿಳಿ ಹೇಳಿ ನನ್ನನ್ನು ಕರೆದುಕೊಂಡು ಮೈಸೂರಿಗೆ ಹೊರಟು ಹೋದರು.
ನನ್ನ ಅತ್ತಿಗೆ ಒಬ್ಬ ಮಗ ಇದ್ದರು. ಅವರ ಹೆಸರು ಅವಿನಾಶ್. ನನ್ನ ರೂಪದಲ್ಲಿ ಅವರಿಗೆ ಒಬ್ಬ ಮಗಳು ದೊರಕಿದಂತಾಯಿತು. ನಾನು ಅತ್ತೆ ಮಾವನ ಪ್ರೀತಿಯಲ್ಲಿ ಬೆಳೆದೆ. ನಾನು ಅಮ್ಮ ಅಪ್ಪನ ನೋಡಿಯೇ ಇರಲಿಲ್ಲ. ಹೀಗಾಗಿ ಅತ್ತೆ ಮಾವನನ್ನೇ ನನ್ನ ತಾಯಿ ತಂದೆ ಎಂದು ಭಾವಿಸಿದೆ. ಅವರನ್ನೇ ಅಮ್ಮ ಅಪ್ಪ ಎಂದು ಕರೆಯುತ್ತಿದ್ದೆ. ಓದಿನ ಜೊತೆಗೆ ನಾನು ಅಮ್ಮನ ಗರಡಿಯಲ್ಲಿ ಮನೆ ಕೆಲಸಗಳಲ್ಲೂ ಪಾರಂಗತಳಾದೆ. ನನ್ನ ಬಣ್ಣ ರೂಪ ಹೇಗಿತ್ತೆಂದರೆ ನನ್ನ ನೋಡಿ ಬೆರಗಾಗದೆ ಇರುತ್ತಿರಲಿಲ್ಲ. ಕಾಲ ಸರಿಯುತ್ತಿತ್ತು. ಅವಿನಾಶ್ ಇಂಜಿನಿಯರಿಂಗ್ ಮುಗಿಸಿದ ಬಳಿಕ ಸಿಂಗಾಪುರಕ್ಕೆ ಹೊರಟು ಹೋದ. ಅಲ್ಲಿಯೇ ಅವನಿಗೆ ಸಹೋದ್ಯೋಗಿ ಜೊತೆ ಪ್ರೀತಿಯಾಯಿತು. ಅವನು ತನಗೆ ತನ್ನ ಪ್ರೀತಿಯ ಕಥೆಯನ್ನು ಹೇಳುತ್ತಿದ್ದ. ಒಂದು ಸಲ ಅಪ್ಪ ಅಮ್ಮನಿಗೂ ತಿಳಿಸಿದ. ಮುಂದಿನ ತಿಂಗಳೇ ಮದುವೆಯ ಇಚ್ಛೆ ವ್ಯಕ್ತಪಡಿಸಿದ. ಅಪ್ಪ ಮನಸ್ಸಾರೆ ಒಪ್ಪಿದರು. ಆದರೆ ಅಮ್ಮ ಕೆಲ ದಿನಗಳ ಕಾಲ ಅದೇ ಬೇಸರದಲ್ಲಿದ್ದರು. ಅಣ್ಣ ಬ್ಯಾಂಗ್ಳೂರಿಗೆ ಬಂದ ಬಳಿಕ ಮದುವೆ ಸಿದ್ಧತೆಗಳು ಆರಂಭವಾದವು. ಅಮ್ಮ ಎಷ್ಟು ದಿನ ಅಂತ ತಮ್ಮ ಏಕೈಕ ಪುತ್ರನ ಬಗ್ಗೆ ಮುನಿಸಿಕೊಳ್ಳುತ್ತಾರೆ. ಅವನು ಬರುತ್ತಿದ್ದಂತೆ ತಮ್ಮ ಕೋಪ ಬದಿಗೊತ್ತಿ ಮದುವೆ ಸಿದ್ಧತೆಯಲ್ಲಿ ತೊಡಗಿದರು. ಅಂತೂ ವಿಧಿ ವಿಧಾನಬದ್ಧವಾಗಿ ಮದುವೆ ನೆರವೇರಿತು. ಇಬ್ಬರ ಜೋಡಿ ಎಲ್ಲರಿಗೂ ಬಹಳ ಪ್ರೀತಿ ಪಾತ್ರವಾಗಿತ್ತು. ಅತ್ತಿಗೆಯ ರೂಪದಲ್ಲಿ ನನಗೊಬ್ಬಳು ಗೆಳತಿ ಕೂಡ ದೊರೆತಂತಾಗಿತ್ತು. ಸುಮಾರು ಒಂದು ತಿಂಗಳ ಕಾಲ ಮನೆಯಲ್ಲಿ ಹಬ್ಬದ ವಾತಾವರಣವೇ ನೆಲೆಸಿತ್ತು. ಒಂದು ತಿಂಗಳು ಹೇಗೆ ಕಳೆಯುತ್ತೋ ಗೊತ್ತೇ ಆಗಲಿಲ್ಲ. ಅಣ್ಣ ಅತ್ತಿಗೆ ಎಲ್ಲರನ್ನು ಬಿಟ್ಟು ಸಿಂಗಾಪುರ್ಗೆ ಹೊರಟು ನಿಂತಿದ್ದರು. ಅವರು ಹೊರಟು ಹೋದ ನಂತರ ಮನೆಯಲ್ಲಿ ವಿಚಿತ್ರ ಮೌನ ಆವರಿಸಿತು. ಕೆಲವು ತಿಂಗಳುಗಳ ಬಳಿಕ ನನಗೂ ಒಂದು ಸಂಬಂಧ ಹುಡುಕಿಕೊಂಡು ಬಂದಿತ್ತು. ಹುಡುಗ ಮೈಸೂರಿನಲ್ಲಿದ್ದು ಬ್ಯಾಂಕಿನ ಉನ್ನತ ಹುದ್ದೆಯಲ್ಲಿದ್ದ. ಮನೆಯಲ್ಲಿ ಕೇವಲ ಅಮ್ಮನಿದ್ದು. ಅವರು ಹಳ್ಳಿಯಲ್ಲಿರುತ್ತಿದ್ದರು. ವರದಕ್ಷಿಣೆ ಏನು ಬೇಡ, ಆದರೆ 15 ದಿನಗಳಲ್ಲಿ ಮದುವೆ ಮುಗಿಸಿ ಕೊಡಬೇಕು ಎನ್ನುವುದಷ್ಟೇ ಅವರ ಕೋರಿಕೆಯಾಗಿತ್ತು. ಅಪ್ಪ ಅಮ್ಮ ಕೂಡ ಖುಷಿಯಿಂದಿದ್ದರು. ಹೋದವರಿಗೆ ಬಂದವರಿಗೆ ಈ ವಿಷಯ ಹೇಳುತ್ತಿದ್ದರು. ಆದರೆ ಎಲ್ಲರ ಮನಸ್ಸಿನಲ್ಲಿದ್ದದ್ದು ಒಂದೇ ಪ್ರಶ್ನೆ: ಮದುವೆಗೆ ಇಷ್ಟು ಆತುರ ಏಕೆ ಎನ್ನುವುದು ಆ ಪ್ರಶ್ನೆಯಾಗಿತ್ತು. ಅಮ್ಮನ ಗೆಳತಿಯೊಬ್ಬರು ಮೈಸೂರಿನಲ್ಲಿದ್ದರು. ಅಮ್ಮ ಅವರಿಗೆ ಫೋನ್ ಮಾಡಿ ಹುಡುಗನ ಬಗ್ಗೆ ಹೇಳಿ ಎಲ್ಲ ವಿಷಯ ತಿಳಿದುಕೊಳ್ಳಲು ಸೂಚಿಸಿದರು. ಅವರು ಹುಡುಗನ ಬಗ್ಗೆ ಸಂಪೂರ್ಣ ವಿಷಯ ತಿಳಿದುಕೊಂಡು ಅಮ್ಮನಿಗೆ ವಿಷಯ ತಿಳಿಸಿದರು. ಹುಡುಗನ ಹೆಸರು ಪ್ರವೀಣ್. ನೋಡಲು ಚೆನ್ನಾಗಿದ್ದಾನೆ. ನೌಕರಿ ಕೂಡ ಚೆನ್ನಾಗಿದೆ. 2 ರೂಮ್ಗಳ ಫ್ಲ್ಯಾಟ್ ಖರೀದಿಸಿದ್ದಾರೆ. ಅಣ್ಣ ಅತ್ತಿಗೆ ಒಪ್ಪಿಗೆ ಕೂಡ ದೊರಕಿತು. 15 ದಿನಗಳೊಳಗೆ ಮದುವೆಯ ಕಂಡೀಷನ್ಸ್ಗೆ ಎಲ್ಲರೂ ಒಪ್ಪಿದರು. ಮದುವೆಗಾಗಿ 1-2 ದಿನ ಬಂದು ಹೋಗುವುದಾಗಿ ಅಣ್ಣ ಅತ್ತಿಗೆ ಹೇಳಿದರು. ಸಮಯಾಭಾವದಿಂದ ಸಂಬಂಧಿಕರ ದಂಡು ಮದುವೆಗೆ ಹಾಜರಾಗದಿದ್ದರೂ ಸಮೀಪವೇ ಇದ್ದ ಸಂಬಂಧಿಕರಿಗೆ ಅವಶ್ಯವಾಗಿ ಬಂದಿದ್ದರು. ಮದುವೆಯನ್ನು ಸರಳವಾಗಿ ಮಾಡಬೇಕೆನ್ನುವುದು ಅಮ್ಮನ ಇಚ್ಛೆಯಾಗಿತ್ತು. ಆದರೆ ಅಮ್ಮ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿದ ಬಳಿಕವೇ ಮದುವೆ ನೆರವೇರಿತು. ಎಲ್ಲರೂ ಇಷ್ಟೊಂದು ಕಡಿಮೆ ಸಮಯದಲ್ಲಿ ಯಶಸ್ವಿಯಾಗಿ ಮದುವೆ ಮಾಡಿ ಮುಗಿಸಿರೋದು ಹಾಗೂ ಹುಡುಗಿಗೆ ಒಳ್ಳೆಯ ಮನೆತನ ಸಿಕ್ಕ ಬಗ್ಗೆ ಬಹಳ ಖುಷಿಗೊಂಡಿದ್ದರು. ನನ್ನನ್ನು ವಧುವಿನ ರೂಪದಲ್ಲಿ ನೋಡಿ ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ಚುಮ್ಮಿತು. ಆದರೂ ಅವರು ನೆನ್ನೆದುರು ತಮ್ಮ ದೌರ್ಬಲ್ಯವನ್ನು ತೋರಿಸಿಕೊಳ್ಳಲಿಲ್ಲ. ನನ್ನನ್ನು ಗಂಡನ ಮನೆಗೆ ಕಳಿಸುವ ಸಂದರ್ಭದಲ್ಲಿ ಅವರು ಧೈರ್ಯ ಕೈಕೊಟ್ಟಿತು. ಅವರು ನನ್ನನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತರು. ಅಣ್ಣ ಅತ್ತಿಗೆ ಅಮ್ಮನನ್ನು ಸಮಾಧಾನ ಪಡಿಸಿದ ಬಳಿಕವೇ ನನಗೆ ಬೀಳ್ಕೊಟ್ಟರು. ದಾರಿಯುದ್ದಕ್ಕೂ ನಾನು ಅಳುತ್ತಿದ್ದೆ. ಪ್ರವೀಣ್ ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆದರೂ ನನ್ನ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಅಳುತ್ತಲೇ ನಾನು ಅತ್ತೆ ಮನೆಗೆ ತಲುಪಿದಾಗ ಅಲ್ಲಿ ನಮ್ಮಿಬ್ಬರನ್ನು ಸ್ವಾಗತಿಸಲು ಬಹಳ ಸಿದ್ಧತೆಗಳು ನಡೆದಿದ್ದವು. ಅತ್ತೆಯ ವರ್ತನೆ ನನಗೆ ಬಹಳ ಸ್ನೇಹಪೂರ್ಣ ಎನಿಸಿತು. ಅವರು ನನ್ನ ಕಣ್ಣೊರೆಸಿ ನನ್ನನ್ನು ತಬ್ಬಿಕೊಂಡು, ನಮ್ಮ ಮನೆಯಲ್ಲಿ ಯಾರೂ ಹೆಣ್ಣು ಮಕ್ಕಳಿಲ್ಲ. ಇವತ್ತಿನಿಂದ ನೀನೇ ನನ್ನ ಮಗಳು. ಇನ್ಮುಂದೆ ಯಾವುದೇ ಕಾರಣಕ್ಕೂ ಅಳಬಾರ್ದು. ನಗುತ್ತಲೇ ನನ್ನ ಮಗನನ್ನು ನೋಡಿಕೊಳ್ಬೇಕು ಎಂದು ಹೇಳಿದರು. ಅವರ ಪ್ರೀತಿ ಕಂಡು ನನ್ನ ಹೆದರಿಕೆ ಮಾಯವಾಯಿತು. ಆ ಬಳಿಕ ಅವರ ಪದ್ಧತಿಗೆ ತಕ್ಕಂತೆ ವಿಧಿವಿಧಾನಗಳ ಮೂಲಕ ನನ್ನನ್ನು ಮನೆ ತುಂಬಿಸಿಕೊಳ್ಳುವ ಕಾರ್ಯಕ್ರಮಗಳು ನೆರವೇರಿದವು. ಅಕ್ಕಪಕ್ಕದ ಮನೆಯ ಮಹಿಳೆಯರು ನನ್ನ ಸೌಂದರ್ಯ ಹಾಗೂ ನನ್ನೊಂದಿಗೆ ತರಲಾಗಿದ್ದ ಸಾಮಗ್ರಿಗಳನ್ನು ನೋಡಿ ಮನಸೋಕ್ತವಾಗಿ ಹೊಗಳಿದರು. ನಾನು ಅತ್ತೆ ಕಡೆ ನೋಡಿದಾಗ ಅವರು ಹೆಮ್ಮೆಯಿಂದ ಬೀಗಿದರು. ಎಲ್ಲರೂ ಸಂತೃಪ್ತರಾಗಿರುವುದನ್ನು ನೋಡಿ ಮನಸ್ಸಿಗೆ ನೆಮ್ಮದಿಯಾಯಿತು. ಆ ಬಳಿಕ ಅತ್ತೆ ಅಮ್ಮನಿಗೆ ಫೋನ್ ಮಾಡಿ, ನಿಮ್ಮ ಮಗಳು ಈಗ ನಮ್ಮನೆ ಮಗಳಾಗಿದ್ದಾಳೆ ಎಂದು ಭರವಸೆ ಕೊಡುತ್ತಾ ಆ ಬಳಿಕ ನನ್ನ ಕೈಗೆ ಮಾತನಾಡಲು ಫೋನ್ ಕೊಟ್ಟರು. ಸಂಜೆ ಆಗುತ್ತಾ ಬಂದಿತು. ನಾನು ಹೊಸ್ತಿಳು ತುಳಿದು ಒಳ ಬಂದ ಬಳಿಕ ಗಂಡ ಪ್ರವೀಣ್ ಬಹಳ ಹೊತ್ತು ಎಲ್ಲೂ ಕಾಣಿಸಲಿಲ್ಲ. ರಾತ್ರಿ ಸಿಂಗರಿಸಲ್ಪಟ್ಟ ಕೋಣೆಯೊಂದರಲ್ಲಿ ನನ್ನನ್ನು ಕೂರಿಸಲಾಯಿತು. ಪ್ರತಿಯೊಬ್ಬ ಹುಡುಗಿ ಹಾಗೆ ಪ್ರಥಮ ರಾತ್ರಿಯ ಕನಸು ಕಾಣುತ್ತಾ ನಾನು ಪ್ರವೀಣ್ಗಾಗಿ ಕಾಯುತ್ತಾ ಕುಳಿತೆ.
ದಿನವಿಡೀ ವಿಧಿವಿಧಾನಗಳಲ್ಲಿ ನಾನು ಸಿಕ್ಕಾಪಟ್ಟೆ ದಣಿದು ಹೋಗಿದ್ದೆ. ನನ್ನನ್ನು ಯಾವಾಗ ನಿದ್ರೆ ಆವರಿಸುತ್ತೋ ಗೊತ್ತೇ ಆಗಲಿಲ್ಲ. ಗೌರಿ ಗೌರಿ ಹೇಳಮ್ಮ, ಅತ್ತೆಯ ಧ್ವನಿ ಕೇಳಿ ನಾನು ಚಕಿತಳಾಗಿ ಎದ್ದು ಕುಳಿತೆ. ಕ್ಷಮಿಸಿ ಅತ್ತೆ, ನಾನು ಎಂದೂ ಇಷ್ಟೊತ್ತು ಮಲಗುವುದಿಲ್ಲ. ನಾನಿವತ್ತು ಇಷ್ಟು ಹೊತ್ತು ಹೇಗೆ ಮಲಗಿದೆನೋ ಗೊತ್ತೇ ಆಗಲಿಲ್ಲ. ನನ್ನ ದೃಷ್ಟಿ ನಾಚಿಕೆಯಿಂದ ನೆಲದತ್ತ ವಾಲಿತು. ಇರಲಿ, ತೊಂದರೆ ಇಲ್ಲ. ನೀನು ಬಹಳ ದಣಿದಿದ್ದೆ, ಹೀಗಾಗಿ ನಿದ್ರೆ ಬಂದಿರ್ಬೋದು. ಈಗ ನೀನು ಬೇಗ ಸ್ನಾನ ಮಾಡಿ ಹೊರಗೆ ಬಾ. ಕೆಲವು ಸಂಬಂಧಿಕರು ಹಿಂತಿರುಗಲಿದ್ದಾರೆ ಎಂದು ಹೇಳುತ್ತಾ ಅವರು ನನ್ನ ತಲೆಯ ಮೇಲೆ ಪ್ರೀತಿಯಿಂದ ಕೈ ನೆವರಿಸಿದರು. ಆಯಿತು ಅತ್ತೆ, ನಾನು ಈಗಲೇ ಸಿದ್ಧಳಾಗುತ್ತೇನೆ. ಅತ್ತೆ ಹೊರಟು ಹೋದ ಬಳಿಕ ನಾನು ಪ್ರವೀಣ್ ಬಗ್ಗೆ ಯೋಚಿಸುತ್ತಿದ್ದೆ. ಸಂಕೋಚದ ಕಾರಣದಿಂದ ಅವರಿಗೆ ನಾನು ಏನನ್ನು ಕೇಳಲು ಆಗಲಿಲ್ಲ. ರಾತ್ರಿ ಅಥವಾ ಅವರು ಕೋಣೆಗೆ ಬಂದಿದ್ರಾ ಇಲ್ವಾ, ಅಥವಾ ಬೆಳಿಗ್ಗೆ ಎದ್ದು ಹೊರಟು ಹೋದ್ರಾ? ನಾನು ಮೊದಲ ರಾತ್ರಿಯ ದಿನವೇ ಹೇಗೆ ಮೈಮರೆತು ನಿದ್ರೆಗೆ ಜಾರಿದೆ ಎಂದುಕೊಳ್ಳುತ್ತಾ ತಯಾರಾಗತೊಡಗಿದೆ. ಮನೆಯಲ್ಲಿ ಎಲ್ಲ ಅತಿಥಿಗಳು ಹೆಚ್ಚು ಕಡಿಮೆ ಹೊರಡಲು ಸಿದ್ಧರಾಗಿರುತ್ತಿದ್ದರು. ಅತ್ತೆ ಎಲ್ಲರಿಗೂ ಸೀರೆ, ರವಿಕೆ ಹಾಗೂ ಕೆಲವು ಗಿಫ್ಟ್ ಹಾಗೂ ಲಡ್ಡು ಪ್ಯಾಕೆಟ್ ಕೊಡುತ್ತಿದ್ದರು. ನಾನು ಅವರ ಸಹಾಯಕ್ಕೆ ನಿಂತೆ. ಅಂಥ ವಾತಾವರಣದಲ್ಲೂ ನನ್ನ ಕಣ್ಣುಗಳು ಪ್ರವೀಣ್ನನ್ನು ಹುಡುಕುತ್ತಿದ್ದವು. ಆದರೆ ಅವರೆಲ್ಲೂ ಕಾಣುತ್ತಿರಲಿಲ್ಲ. ಅತ್ತೆ ಬಹುಶಃ ನನ್ನ ಮನಸ್ಥಿತಿ ಅರ್ಥ ಮಾಡಿಕೊಂಡಿದ್ದಾರೇನೋ. ಪ್ರವೀಣ್ ಎಲ್ಲರಿಗಾಗಿ ಕಾರಿನ ವ್ಯವಸ್ಥೆ ಮಾಡುತ್ತಿದ್ದಾನೆ, ನೀನು ಚಿಂತೆ ಮಾಡಬೇಡ ಎಂದರು. ನಾನು ನಾಚಿ ತಲೆ ತಗ್ಗಿಸಿದೆ. ಅವರು ಮುಗುಳ್ನಗುತ್ತಿದ್ದರು. ಎಲ್ಲರೂ ಹೊರಟು ಹೋದ 1 ಗಂಟೆ ಬಳಿಕ ಪ್ರವೀಣ್ ಕೋಣೆಗೆ ಬಂದರು. ನಿನ್ನೆ ರಾತ್ರಿ ನೀನು ಗಾಢ ನಿದ್ದೆಯಲ್ಲಿದ್ದೆ. ಬಹುಶಃ ನೀನು 2-3 ದಿನಗಳಿಂದ ಈ ವಿಧಿವಿಧಾನಗಳಿಂದ ಭಾಳ ದಣಿದು ಹೋಗಿದ್ದೆ ಅನಿಸುತ್ತೆ ಎಂದು ಹೇಳಿದರು. ಹೌದು, ನನಗೆ ಗೊತ್ತೇ ಆಗಲಿಲ್ಲ. ನೀವಾದರೂ ನನ್ನನ್ನು ಎಬ್ಬಿಸ್ಬೋದಿತ್ತಲ್ವಾ ಎಂದು ನಾನು ನಾಚಿಕೊಳ್ಳುತ್ತಲೇ ಕೇಳಿದೆ. ಇರಲಿ, ತೊಂದರೆ ಇಲ್ಲ ಎಂದು ಹೇಳುತ್ತಾ ಅವರು ನಕ್ಕರು. ಜೀವನದಲ್ಲಿ ಮೊದಲ ಬಾರಿಗೆ ನನಗೆಂಥದೋ ವಿಚಿತ್ರ ಅನುಭವವಾಗುತ್ತಿತ್ತು. ಅದು ನನ್ನ ಎಲ್ಲೆಗೆ ಮೀರಿದಾಗಿತ್ತು. ಅದಕ್ಕೆ ಮೇಲಾಗಿ ಪ್ರವೀಣ್ನ ಮುಗುಳ್ನಗೆ ನನ್ನನ್ನು ನಾನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಆಗುತ್ತಿರಲಿಲ್ಲ. ಜೀವನ ಬಹಳ ಸುಂದರ ಎಂಬ ಅನುಭವ ಬರಲಾರಂಭಿಸಿತು. ಇದೇನಾಗುತ್ತಿದೆ ನನಗೆ? ಪ್ರವೀಣ್ ಜೊತೆಗೆ ಪ್ರೀತಿಯಾಗಿರ್ಬೋದಾ ಇಷ್ಟು ಬೇಗ? ಈವರೆಗೂ ಪ್ರವೀಣ್ ಜೊತೆ ನಾನು ಸರಿಯಾಗಿ ಮಾತು ಕೂಡ ಆಡಿಲ್ಲ. ಅಷ್ಟರಲ್ಲಿ ನಾನು ಏನನ್ನೋ ಯೋಚಿಸ್ತಿದ್ದೆ. ಹುಚ್ಚು ಗೌರಿ ಎಂದು ಹೇಳಿಕೊಳ್ಳುತ್ತಾ ನನಗೆ ನಾನೇ ನಕ್ಕೆ. ಕೆಲವು ಕಾಲ ಹೀಗೆ ನಾನು ನವವಧುವಾಗಿ ಕನಸು ಕಾಣುತ್ತಾ ನನ್ನದೇ ಲೋಕದಲ್ಲಿ ಜೀವಿಸುತ್ತಿದ್ದೆ. ಕೆಲವು ದಿನಗಳ ಬಳಿಕ ಅತ್ತೆಯ ಆದೇಶ ಹೊರಬಿತ್ತು. ಗೌರಿ, ನೀನು ಪ್ಯಾಕಿಂಗ್ ಮಾಡಿಕೊ. ನಾಳೆ ನೀನು ಪ್ರವೀಣ್ ಜೊತೆಗೆ ನಿನ್ನ ಅಪ್ಪ ಅಮ್ಮನನ್ನು ಭೇಟಿಯಾಗಿ ಬಾ. ನಾಡಿದ್ದು ಮೈಸೂರಿಗೆ. ಅತ್ತೆ ಹೀಗೆ ಒಮ್ಮೆಲೆ ಇನ್ನು ಸ್ವಲ್ಪ ದಿನ ಇಲ್ಲಿಯೇ ಇರಬೇಕು ಅನಿಸುತ್ತೆ. ಇಲ್ಲ ಗೌರಿ, ಪ್ರವೀಣ್ಗೆ ರಜೆಗಳಿಲ್ಲ, ಅವನು ಹೋಗಲೇಬೇಕು. ನೀನು ಇಲ್ಲಿ ಏನು ಮಾಡ್ತೀಯ? ಅತ್ತೆ ಆದೇಶ ಪಾಲಿಸಲೇಬೇಕು. ಹೀಗಾಗಿ ನನ್ನ ಪ್ಯಾಕಿಂಗ್ ಆರಂಭಿಸಿದೆ. ಆದರೆ ಪ್ರವೀಣ್ ಮುಖದಲ್ಲಿ ಒಂದು ವಿಚಿತ್ರ ಬಗೆಯ ಗಾಬರಿ ಹಾಗೂ ತಳಮಳ ಇರುವುದನ್ನು ನಾನು ಗುರುತಿಸಿದೆ. ಆದರೆ ಏಕೆ? ಬಹುಶಃ ಅವರಿಗೆ ನನ್ನ ಜೊತೆಗೆ ಕರೆದುಕೊಂಡು ಹೋಗಲು ಇಷ್ಟವಿಲ್ಲವೇನೋ. ಅದನ್ನು ಕೇಳಿಬಿಡಲೆ. ಕೇಳಿದರೆ ಅವರು ಬೇಜಾರಾಗ್ತಾರೇನೋ. ಮನಸ್ಸಿನಲ್ಲಿ ಹಲವು ಬಗೆಯ ಪ್ರಶ್ನೆಗಳು ಎದ್ದು ನಿಂತಿದ್ದವು. ಇಂಥ ಸ್ಥಿತಿ ನೋಡಿ ಯಾರಿಗಾದರೂ ಸಂದೇಹ ಬರದೇ ಇರುವುದಿಲ್ಲ. ಜೊತೆಗೆ ಅದು ನನ್ನ ಭ್ರಮೆ ಕೂಡ ಆಗಿರ್ಬೋದು. ಅಮ್ಮನನ್ನು ಬಿಟ್ಟು ಹೋಗೋ ಕಾರಣದಿಂದಲೂ ಮನಸ್ಸಿಗೆ ಬೇಸರ ಮಾಡಿಕೊಂಡಿರಬಹುದು. ನಾನು ಯಾಕೆ ಏನೇನು ಯೋಚಿಸ್ತಿದ್ದೇನೆ? ಅದೇ ಸತ್ಯ ಆಗಿರ್ಬೋದು. ಅಮ್ಮನಿಗಾಗಿ ಪ್ರವೀಣ್ ಚಿಂತಿತರಾಗಿರ್ಬೋದು. ಮರುದಿನ ಬೆಳಿಗ್ಗೆ ನಾವಿಬ್ಬರು ನನ್ನ ತವರಿಗೆ ಹೊರಟೆವು. ಅಪ್ಪ ಅಮ್ಮ ನಮ್ಮಿಬ್ಬರ ನೋಡಿ ಬಹಳ ಖುಷಿಗೊಂಡರು. ಮಗಳೇ, ಇವತ್ತು ಅದು ಬೇಡ ಇದು ಬೇಡ ಎಂದು ಹೇಳಬೇಡ, ಎಲ್ಲವನ್ನು ಚೆನ್ನಾಗಿ ತಿನ್ನಬೇಕು. ಅಮ್ಮ ನಿನಗಾಗಿ ಬೆಳಿಗ್ಗೆಯಿಂದಲೇ ಅಡುಗೆ ಮನೆಯಿಂದ ಹೊರಬಂದಿಲ್ಲ. ನಿನಗೆ ಇಷ್ಟವಾಗುವುದನ್ನೆಲ್ಲ ಮಾಡಿದಾಳೆ. ಆದರೆ ಅಳಿಯಂದಿರ ಇಷ್ಟದ ಬಗೆಗೆ ಏನೂ ಗೊತ್ತಾಗಲಿಲ್ಲ. ಆದರೂ ಗೊತ್ತಿದ್ದನ್ನು ಮಾಡಿದಾಳೆ ಎಂದು ಅಪ್ಪ ಕಕ್ಕುಲತೆಯಿಂದ ಹೇಳಿದರು. ಏನಮ್ಮ ನೀವು ಸುಮ್ಮನೆ ತೊಂದರೆ ತಗೋತಿದ್ದೀರಾ? ಅಮ್ಮನಿಗೂ ತೊಂದರೆ ಕೊಡ್ತಿದ್ದೀರಾ? ಪ್ರವೀಣ್ ಎಲ್ಲವನ್ನು ತಿಂತಾರೆ. ನಾನು ಅಪ್ಪನೊಂದಿಗೆ ತಮಾಷೆಯಿಂದ ಮಾತನಾಡ್ತಿದ್ದೆ. ಆದರೆ ನನ್ನೆಲ್ಲ ದೃಷ್ಟಿ ಪ್ರವೀಣ್ ಕಡೆ ಇತ್ತು. ಅವರ ಮುಖದಲ್ಲಿ ಮೊದಲಿಗಿಂತ ಹೆಚ್ಚು ಆತಂಕ ಎದ್ದು ಕಾಣುತ್ತಿತ್ತು. ಅಂಥದ್ದೇನೋ ವಿಷಯ ಇರಬಹುದು. ಇಲ್ಲಂತೂ ಏನು ಕೇಳುವ ಹಾಗಿರಲಿಲ್ಲ. ಅಮ್ಮ ನನ್ನ ಮುಖ ನೋಡಿಯೇ ಎಲ್ಲವನ್ನು ತಿಳಿದುಕೊಳ್ಳುತ್ತಾರೆ. ನಾನು ಸಹಜವಾಗಿಯೇ ಇರಬೇಕು. ಹೇಗೋ ದಿನ ಕಳೆಯಿತು. ನನ್ನನ್ನು ನಾನು ಸಹಜವಾಗಿ ಇಟ್ಟುಕೊಳ್ಳಲು ಸಾಧ್ಯವಿದ್ದ ಪ್ರಯತ್ನಗಳನ್ನೆಲ್ಲ ಮಾಡುತ್ತಿದ್ದೆ. ಅಳಿಯಂದಿರು ಕಡಿಮೆ ಮಾತನಾಡುತ್ತಾರೆಯೋ ಅಥವಾ ನಿನ್ನ ಬಗ್ಗೆ ಯಾವುದಾದ್ರೂ ಬೇಜಾರಿನಲ್ಲಿದ್ದಾರೋ ಮೌನವಾಗಿದ್ದಾರೆ. ಅವರು ಮಂಕಾಗಿ ಮೌನವಾಗಿದ್ದಾರೆ. ಯಾವುದೇ ಪ್ರಶ್ನೆಗೂ ಹೌದು ಅಥವಾ ಇಲ್ಲ ಎಂಬ 2 ಅಕ್ಷರಗಳಲ್ಲಿ ಉತ್ತರ ಕೊಡ್ತಿದ್ದಾರೆ. ಅಮ್ಮ ಪ್ರವೀಣ್ ಮನಸ್ಸಿನಲ್ಲಿ ನಡೆಯುತ್ತಿರುವುದನ್ನು ಗುರುತಿಸಿಯೇ ಬಿಟ್ಟರು. ಆಗ ನಾನು ಹೇಳಿದೆ, ಅಮ್ಮ ನೀವು ಇದೇನು ಯೋಚಿಸ್ತಿದ್ದೀರಾ? ಹೌದು, ಪ್ರವೀಣ್ ಮಿತಭಾಷಿ. ಆದರೆ ನನ್ನ ಬಗ್ಗೆ ಅವರಿಗೆ ಬೇಜಾರೇಕೆ? ಅವರ ಅಮ್ಮನನ್ನು ಏಕಾಂಗಿಯಾಗಿ ಬಿಟ್ಟು ಹೋಗುತ್ತಿರುವುದಕ್ಕೆ
ಅಷ್ಟಿಷ್ಟು ಬೇಸರಗೊಂಡಿದ್ದಾರೆ ಎಂದಷ್ಟೇ ನಾನು ಅಮ್ಮನಿಗೆ ತಿಳಿಸಿ ಹೇಳಿದೆ. ಆದರೆ ವಾಸ್ತವದಲ್ಲಿ ಪ್ರವೀಣ್ ವರ್ತನೆ ನನ್ನ ಊಹೆಗೂ ಮೀರಿದಾಗಿತ್ತು. ಅಮ್ಮ ಅಪ್ಪನಿಂದ ವಿದಾಯ ಪಡೆದು ನಾವು ಅದೇ ರಾತ್ರಿ ಧಾರವಾಡಕ್ಕೆ ವಾಪಸ್ಸಾದೆವು. ಅತ್ತೆ ನಮಗಾಗಿ ಕಾಯ್ದು ಕುಳಿತಂತಿತ್ತು. ನಾವು ಊಟ ಮಾಡಿಕೊಂಡು ಬಂದಿದ್ದೆವು. ಜೊತೆಗೆ ದನಿಯೂ ಕೂಡ ಆಗಿದ್ದರಿಂದ ನಾವು ಹೆಚ್ಚು ಮಾತನಾಡದೆ ರೂಮ್ಗೆ ಹೊರಟು ಹೋದೆವು. ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದಾಗ ನನಗೆ ಎಚ್ಚರವಾಯಿತು. ಪಕ್ಕದಲ್ಲಿ ಪ್ರವೀಣ್ ಗಾಢ ನಿದ್ದೆಯಲ್ಲಿದ್ದರು. ಇವರು ಎಲ್ಲರೆದುರು ಗಂಭೀರರಾಗಿರುತ್ತಾರೆ. ಆದರೆ ಈಗ ಮುಖದಲ್ಲಿ ಅದೆಂಥ ಮುಗ್ಧತನ ಗೋಚರಿಸುತ್ತಿದೆ. ನಾನು ಅದನ್ನೇ ಬಿಟ್ಟು ಬಿಡದೆ ನೋಡುತ್ತಿದ್ದೆ. ಆಗ ಪ್ರವೀಣ್ಗೆ ಎಚ್ಚರವಾಯಿತು. ನಾನು ಅವರನ್ನು ತದೇಕ ದೃಷ್ಟಿಯಿಂದ ನೋಡುತ್ತಿರುವುದನ್ನು ಕಂಡು, ಏನು ವಿಷಯ ಮಹಾರಾಣಿಯವರೇ, ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡೋಕ್ಕೆ ಹೊರಟಿದ್ದೀರಾ? ಪ್ರವೀಣ್ನ ಮಾತು ಕೇಳಿ ನಾನು ನಾಚಿಕೊಂಡೆ. ಏಕೆಂದರೆ ನನ್ನ ಕಳ್ಳತನ ಪತ್ತೆಯಾಗಿತ್ತು. ಇಡೀ ದಿನ ಪ್ಯಾಕಿಂಗ್ನಲ್ಲಿಯೇ ಕಳೆದು ಹೋಯಿತು. ರಾತ್ರಿ ಟ್ರೈನ್ನಲ್ಲಿ ಮೈಸೂರಿಗೆ ಹೊರಟೆವು. ಮರುದಿನ ಟ್ಯಾಕ್ಸಿಯಿಂದ ಮನೆ ಕಡೆ ಹೊರಟೆವು. ಪ್ರವೀಣ್ ನನಗೆ ಫ್ಲ್ಯಾಟ್ ನಂಬರ್ ಹೇಳಿ ಬೀಗದ ಕೈ ಕೊಟ್ಟರು. ಹಾಗೂ ತಾವು ಕಾರಿನಿಂದ ಬ್ಯಾಗ್ಗಳನ್ನು ಇಳಿಸತೊಡಗಿದರು. 15 ದಿನಗಳಿಂದ ಪ್ರವೀಣ್ ಇಲ್ಲಿರಲಿಲ್ಲ. ಹೀಗಾಗಿ ಮನೆ ಬಹಳ ಕೊಳಕಾಗಿರಬೇಕು. ಇಲ್ಲಿ ಕೆಲಸದವರು ಇದ್ದಾರೋ ಇಲ್ಲವೋ ಎಂದು ಯೋಚಿಸುತ್ತಾ ನಾನು ಫ್ಲ್ಯಾಟಿನ ಲಾಕ್ ತೆರೆದಾಗ ನನ್ನ ಕಣ್ಣು ತೆರೆದಂತೆ ಇತ್ತು. ಇದೇನಿದು, ನೀವಿಷ್ಟೊಂದು ದಿನಗಳ ಬಳಿಕ ಇಲ್ಲಿಗೆ ಬರುತ್ತಿದ್ದೀರಿ? ಅದ್ಯಾಗೋ ಮನೆ ಇಷ್ಟೊಂದು ಸ್ವಚ್ಛವಾಗಿದೆಯಲ್ಲ ಎಂದು ಹಿಂದೆ ಬಂದ ಪ್ರವೀಣ್ಣನ್ನು ವಿಚಾರಿಸಿದೆ. ಹಾಂ ಹೌದು, ನನ್ನ ಫ್ರೆಂಡ್ ಮನೆ ಮೇಲೆ ಇದೆ. ನಾನು ಅವರಿಗೆ ಸ್ವಚ್ಛ ಮಾಡಲು ಹೇಳಿದ್ದೆ. ಪ್ರವೀಣ್ ಸ್ವಲ್ಪ ಹಿಂಜರಿಕೆಯ ಧ್ವನಿಯಲ್ಲಿ ಹೇಳಿದ. ನೀವು ಒಳ್ಳೆಯದನ್ನೇ ಮಾಡಿದ್ದೀರಿ. ಅಂದಾಗೆ ಅಡುಗೆ ಮನೆ ಎಲ್ಲಿದೆ? ನಾನು ಕೇಳಿದೆ. ನೀನು ಫ್ರೆಶ್ ಆಗು, ನಾನು ಫುಡ್ಗೆ ಆರ್ಡರ್ ಮಾಡ್ತೀನಿ. ನೀನು ಸಾಕಷ್ಟು ದಣಿದಿರುವೆ, ಊಟ ಮಾಡಿ ರೆಸ್ಟ್ ತಗೋ ಎಂದು ಅವರು ನನ್ನ ಮುಖವನ್ನು ತಮ್ಮ ಬೊಗಸೆಯಲ್ಲಿ ಹಿಡಿದುಕೊಂಡು ಹೇಳಿದರು. ಆಯಿತು, ನೀವು ಹೇಳಿದಂತೆ ಮಾಡ್ತೀನಿ ಎಂದು ನೆಲ ನೋಡುತ್ತಾ ಹೇಳಿದೆ. ಬಳಿಕ ಇಬ್ಬರು ನಕ್ಕೆವು. ಮರುದಿನ ಪ್ರವೀಣ್ ಆಫೀಸ್ಗೆ ಹೋದ ಬಳಿಕ ಬಾಗಿಲನ್ನು ಯಾರೋ ಟಕ್ ಟಕ್ ಎಂದು ಬಡಿಯುತ್ತಿರುವುದನ್ನು ಕೇಳಿಸಿತು. ನಾನು ಬಾಗಿಲು ತೆರೆದಾಗ ಎದುರಿಗೆ ಅತ್ಯಂತ ಸುಂದರ ಮಹಿಳೆಯೊಬ್ಬಳು ನಿಂತಿದ್ದಳು. ಅವಳ ಕೈಯಲ್ಲಿ ಫ್ಲ್ಯಾಟಿನ ಬೀಗದ ಕೈ ಇತ್ತು. ಬಹುಶಃ ಅವಳು ಫ್ಲ್ಯಾಟಿನ ಲಾಕ್ ತೆರೆಯುವ ಪ್ರಯತ್ನ ನಡೆಸಿದ್ದಳು ಅನಿಸುತ್ತೆ. ನನ್ನನ್ನು ತದೇಕ ದೃಷ್ಟಿಯಿಂದ ನೋಡುತ್ತಿದ್ದಳು. ಅವಳಿಗೆ ನನ್ನನ್ನು ನೋಡಿ ಏನನ್ನೋ ವಿಚಿತ್ರ ನೋಡಿದಂತೆ ಅನಿಸುತ್ತಿರಬಹುದು. ನೀವ್ಯಾರು? ನನ್ನ ಕಡೆ ಹೀಗೆ ಬಿಟ್ಟು ಬಿಡದೆ ನೋಡುತ್ತಿರುವುದನ್ನು ನೋಡಿ ನಾನು ಕೇಳಿದೆ. ಈ ಫ್ಲ್ಯಾಟ್ ಪ್ರವೀಣ್ ಅವರದು, ನೀವ್ಯಾರು? ಆಕೆ ನನ್ನ ಪ್ರಶ್ನೆಗೆ ಪ್ರತಿಯಾಗಿ ಕೇಳಿದಳು. ನಾನು ಪ್ರವೀಣ್ ಹೆಂಡತಿ ಗೌರಿ. ನಾನು ನಿನ್ನೆಯಷ್ಟೇ ಇಲ್ಲಿಗೆ ಬಂದಿದ್ದೇನೆ. ನಾನು ಹೇಳಿದ್ದನ್ನು ಕೇಳಿ ಅವಳು ನನ್ನನ್ನು ಚಕಿತಳಾಗಿ ನೋಡುತ್ತಾ ಒಮ್ಮೆ ತಲೆ ಸುತ್ತಿ ಬೀಳುವಂತೆ ಮಾಡಿದಳು. ನಾನು ತಕ್ಷಣವೇ ಅವಳನ್ನು ಹಿಡಿದುಕೊಂಡು ಒಳಗೆ ಕರೆದುಕೊಂಡು ಹೋಗಿ ನೀರು ಕುಡಿಸಿದೆ. ಆಗ ಅವಳು ವಾಸ್ತವಕ್ಕೆ ಬಂದಳು. ನೀವು ಆರೋಗ್ಯವಾಗಿದ್ದೀರಿ ತಾನೆ? ನೀವ್ಯಾರು? ನನ್ನ ತಲೆಯಲ್ಲಿ ಹಲವು ಬಗೆಯ ಪ್ರಶ್ನೆಗಳು ಎದ್ದಿದ್ದವು. ಕ್ಷಮಿಸಿ, ನಾನು ಮೇಲಿನ ಫ್ಲ್ಯಾಟ್ನಲ್ಲಿದ್ದೆವು. ನಿನ್ನೆ ನಾವು ಹೊರಗೆ ಹೋಗಿದ್ದೆವು. ರಾತ್ರಿ ತಡವಾಗಿ ವಾಪಸ್ಸಾದೆವು. ಹೀಗಾಗಿ ಪ್ರವೀಣ್ ವಾಪಸ್ ಬಂದಿರುವುದು ಗೊತ್ತೇ ಆಗಲಿಲ್ಲ. ನಾನು ಸ್ವಚ್ಛ ಮಾಡಲು ಬಂದಿದ್ದೆ. ಅವಳು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಹೇಳಿದಳು. ಓಹ್, ನೀವು ಅವರೇನಾ? ನಿನ್ನೆಯಷ್ಟೇ ಪ್ರವೀಣ್ ಹೇಳಿದರು, ಅವರು ಯಾರೋ ಒಬ್ಬ ಫ್ರೆಂಡ್ ಮೇಲಿನ ಫ್ಲ್ಯಾಟ್ನಲ್ಲಿದ್ದಾರೆ, ಅವರೇ ಮನೆಯ ಸ್ವಚ್ಛತೆ ಮಾಡ್ತಾರೆ ಅಂತ. ಅಂದಾಗೆ ನಿಮ್ಮ ಆರೋಗ್ಯ ಸರಿ ಇದ್ದಂತೆ ಕಾಣ್ತಿಲ್ಲ. ನಾನು ಹೇಳಿದೆ, ಹಾಂ, ಅಷ್ಟಿಷ್ಟು ನಿಶಕ್ತಿ ಇದೆ, ಹಾಗಾಗಿ ತಲೆ ಸುತ್ತಿ ಬಂತು ಅನಿಸುತ್ತೆ. ಹಾಗಿದ್ದರೆ ನೀವು ವಿಶ್ರಾಂತಿ ಪಡೆಯಬೇಕು. ಅದನ್ನು ಬಿಟ್ಟು ನೀವು ನಮ್ಮನೆ ಸ್ವಚ್ಛತೆ ಕೆಲಸದಲ್ಲಿ ತೊಡಗಿದ್ದೀರಾ? ನೀವು ಕುಳಿತುಕೊಳ್ಳಿ, ನಾನು ಚಹಾ ಮಾಡಿಕೊಂಡು ಬರ್ತೀನಿ. ನೀವು ನನಗಾಗಿ ತೊಂದರೆ ತೆಗೆದುಕೊಳ್ಬೇಡಿ. ಇದರಲ್ಲಿ ತೊಂದರೆ ಏನಿದೆ? ನಿಮ್ಮ ನೆಪದಲ್ಲಿ ನಾನು ಚಹಾ ಕುಡಿಯಬಹುದು ಎಂದು ಹೇಳುತ್ತಾ ನಾನು ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದೆ. ನಾನೆಷ್ಟು ವಿಚಿತ್ರ ನೋಡಿ, ನಾವಿಬ್ಬರು ಇಷ್ಟೊತ್ತಿನಿಂದ ಮಾತನಾಡ್ತಿದ್ದೇವೆ. ನಿಮ್ಮ ಹೆಸರು ಕೇಳುವುದನ್ನು ಮರೆತು ಬಿಟ್ಟೆ ಎಂದೆ. ನನ್ನ ಹೆಸರು ಮಧು. ನನ್ನ ಗಂಡ ದರ್ಶನ್ ಆರ್ಮಿಯಲ್ಲಿದ್ದಾರೆ. ಅವರು ಎಂತಹ ಒಂದು ಸ್ಥಳದಲ್ಲಿದ್ದಾರೆಂದರೆ ಅವರು ಅಲ್ಲಿಗೆ ತಮ್ಮ ಕುಟುಂಬದವರನ್ನು ಕರೆದುಕೊಂಡು ಹೋಗುವ ಹಾಗಿಲ್ಲ. ಹೀಗಾಗಿ ನಾನೊಬ್ಬಳೆ ಮಗಳ ಜೊತೆ ಇಲ್ಲಿದ್ದೇನೆ. ನೀವು ಈ ಮಹಾನಗರದಲ್ಲಿ ಏಕಾಂಗಿಯಾಗಿದ್ದೀರಾ? ಮಧು, ನಿಮ್ಮ ಧೈರ್ಯ ಮೆಚ್ಚಲೇಬೇಕು. ನಾನಂತೂ ಏಕಾಂಗಿಯಾಗಿರಲು ಸಾಧ್ಯವೇ ಇಲ್ಲ. ಪ್ರವೀಣ್ ಆಫೀಸ್ನಿಂದ ಬರುವ ತನಕ ನನಗೆ ನೆಮ್ಮದಿಯೇ ಇರುವುದಿಲ್ಲ. ನನ್ನ ಮಾತುಗಳನ್ನು ಕೇಳಿ ಅವಳು ನನ್ನನ್ನು ವಿಚಿತ್ರ ದೃಷ್ಟಿಯಿಂದ ನೋಡತೊಡಗಿದಳು. ನಾನು ಅದನ್ನು ಗಮನಿಸಿದೆ. ಆದರೆ ಅವಳು ಹೀಗೇಕೆ ನೋಡುತ್ತಿದ್ದಾಳೆಂದು ಗೊತ್ತಾಗಲಿಲ್ಲ. ಸೂರ್ಯ ಮುಳುಗುತ್ತಿದ್ದ. ಆಕಾಶದಲ್ಲೆಡೆ ಕೆಂಬಣ್ಣ ವ್ಯಾಪಿಸಿಕೊಂಡಿತ್ತು. ನಾನು ಗೇಟ್ನ ಹತ್ತಿರ ನಿಂತು ಪ್ರವೀಣ್ಗಾಗಿ ಕಾಯುತ್ತಾ ನಿಸರ್ಗದ ಸುಂದರ ದೃಶ್ಯವನ್ನು ಆಸ್ವಾದಿಸುತ್ತಾ ನಾನು ಕಟ್ಟಿಕೊಂಡ ನನ್ನದೇ ಕನಸಿನ ಲೋಕದಲ್ಲಿ ಮುಳುಗಿದ್ದೆ. ಆಗ ಪ್ರವೀಣ್ ಕೂಗಿ ಕರೆದಾಗ ನನ್ನ ಕನಸಿನ ಲೋಕದಿಂದ ಹೊರಬಂದೆ.
ಇಲ್ಲೇನು ಮಾಡ್ತಿರುವೆ ಗೌರಿ? ನೀನು ಇನ್ನೂ ಈ ನಗರದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿಲ್ಲ. ಹೀಗೆ ಹೊರಬಂದು ನಿಂತ್ಕೊಳ್ಬೇಡ. ಮನೆಯೊಳಗೆ ಪ್ರವೇಶಿಸುತ್ತಿದ್ದಂತೆ ಪ್ರವೀಣ್ ಅವಳಿಗೆ ಬುದ್ಧಿವಾದ ಹೇಳಿದರು. ನಾನು ಇಡೀ ಮನೆಯಲ್ಲಿ ಹಾಗೆಯೇ ಕುಳಿತುಕೊಂಡಿರ್ಬೇಕಾ? ಇಲ್ಲಿ ನಾನೊಬ್ಬಳೆ ಹೊರಗೆ ನಿಂತಿಲ್ಲ. ನನ್ನಾಗೆ ಅದೆಷ್ಟೋ ಮಹಿಳೆಯರು ಹೊರಗೆ ನಿಲ್ತಾರೆ. ಅಂದಾಗೆ ನಾನು ಈ ನಗರಗಳ ಬಗ್ಗೆ ಅಷ್ಟು ಅಪರಿಚಿತಳಾಗಿಲ್ಲ. ಅಣ್ಣ ನಗರದಲ್ಲಿ ಓದುತ್ತಿದ್ದಾಗ ನಾನು ಅವನ ಜೊತೆ ಅದೆಷ್ಟು ಸಲ ಇಲ್ಲಿ ಉಳಿದುಕೊಳ್ಳುತ್ತಿದ್ದೆ ಎಂದು ಹೇಳುತ್ತಾ ತಾನು ಚಹಾ ತಯಾರಿಸಲು ಹೋದೆ, ಅಥವಾ ಮಾತು ಮುಂದುವರಿಸುವುದನ್ನು ತಡೆಯಲು ಹೋದೆ ಅಂದ್ಕೊಳ್ಳಿ. ಚಹಾ ಕುಡಿದು ಪ್ರವೀಣ್ ಸಹಜ ಸ್ಥಿತಿಗೆ ಬಂದರು ಅನಿಸುತ್ತೆ. ಅಷ್ಟರಲ್ಲಿ ನಾನು ಮಧು ಬಗ್ಗೆ ಪ್ರಸ್ತಾಪಿಸಿದೆ. ಮಧು ಹೆಸರು ಕೇಳುತ್ತಿದ್ದಂತೆಯೇ ಪ್ರವೀಣ್ ಬಹಳಷ್ಟು ಅಸಹಜರಾದರು. ಅವರ ಮುಖದ ಬಣ್ಣವೇ ಬದಲಾಯಿತು. ಹಾವ ಭಾವ ತಿರುಗು ಮುರುಗಾಯಿತು. ಏನಾಯ್ತು ನಿಂಗೆ? ನಿಮ್ಮ ಆರೋಗ್ಯ ಸರಿ ಇದೆ ತಾನೆ? ಅವರನ್ನು ಆ ರೀತಿಯಲ್ಲಿ ಕಂಡು ನಾನು ಗಾಬರಿಗೊಳಗಾದೆ. ಇಲ್ಲ, ಏನಿಲ್ಲ, ನಾನು ಸರಿಯಾಗೇ ಇದ್ದೀನಿ. ನೀನು ಆತಂಕಗೊಳ್ಳುವ ಅಗತ್ಯವಿಲ್ಲ. ಬಹುಶಃ ಬ್ಲಡ್ ಪ್ರೆಷರ್ ಹೆಚ್ಚಾಗಿರ್ಬೋದು ಎಂದು ಹೇಳುತ್ತಾ ಪ್ರವೀಣ್ ತನ್ನನ್ನು ತಾನು ಸಹಜಗೊಳಿಸಲು ಪ್ರಯತ್ನ ಮಾಡತೊಡಗಿದರು. ನಮ್ಮಿಬ್ಬರ ನಡುವೆ ಏನೋ ಮಾತುಕತೆ ನಡೆಯಿತು. ಪ್ರವೀಣ್ ಕೇಳಿದರು. ಅಂಥದ್ದೇನೂ ಇಲ್ಲ. ಅವ್ರಿಗೆ ಬಹುಶಃ ನಮ್ಮ ಮದುವೆ ಬಗ್ಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಹೀಗಾಗಿ ನನ್ನನ್ನು ನೋಡಿ ಒಂದಿಷ್ಟು ನಿರಾಶೆಯಾಯಿತು ಅನಿಸುತ್ತೆ ಎಂದು ಹೇಳುತ್ತಾ ನಾನು ಡಿನ್ನರ್ ತಯಾರಿ ಮಾಡತೊಡಗಿದೆ. ಕಾಲ ಕಳೆಯುತ್ತಿತ್ತು. ಹೀಗೆ ಎಷ್ಟು ದಿನ ಕಳೆದವೋ ಗೊತ್ತಾಗಲಿಲ್ಲ. ಪ್ರವೀಣ್ ನನ್ನ ಬಗ್ಗೆ ನಿಶ್ಚಿಂತರಾಗಿದ್ದರು. ನಾನು ಅವರ ಬಗ್ಗೆ, ನನಗೆ ನನ್ನ ಪ್ರೀತಿಯ ಬಗ್ಗೆ ಭರವಸೆ ಇತ್ತು. ಸಂದೇಹದ ಯಾವುದೇ ಲವಲೇಶವೂ ಇರಲಿಲ್ಲ. ಮಧು ಯಾವಾಗ ನನ್ನ ಹಿರಿಯಕ್ಕನ ಹಾಗೆ ನನ್ನ ಜೀವನ ಪ್ರವೇಶಿಸಿದಳೋ ಗೊತ್ತೇ ಆಗಲಿಲ್ಲ. ನಗುನಗುತ್ತಾ ಖುಷಿಯ ವಿನಿಮಯ ಮಾಡಿಕೊಳ್ಳುತ್ತಾ 3 ತಿಂಗಳುಗಳು ಕಳೆದು ಹೋದವು. ಅದೊಂದು ದಿನ ಬೆಳಿಗ್ಗೆ ನನ್ನ ಆರೋಗ್ಯ ಏಕೋ ಸ್ಥಿಮಿತದಲ್ಲಿರಲಿಲ್ಲ. ಪ್ರವೀಣ್ ಬ್ಯಾಂಕಿನ ಕೆಲಸದ ನಿಮಿತ್ತ ಬೇರೊಂದು ನಗರಕ್ಕೆ ಹೋಗಿದ್ದರು. ನಾನು ತಕ್ಷಣವೇ ಡಾಕ್ಟರ್ ಶಾಲಿನಿ ಅಕ್ಕನಿಗೆ ಫೋನ್ ಮಾಡಿ ಅವರ ಹಾಸ್ಪಿಟಲ್ಗೆ ಹೋದೆ. ಅವರು ಕೆಲವು ಟೆಸ್ಟ್ಗಳನ್ನು ಮಾಡಿದ ಬಳಿಕ ನಾನು ತಾಯಿಯಾಗುತ್ತಿರುವ ಸುದ್ದಿ ತಿಳಿಸಿದರು. ಖುಷಿ ಹಾಗೂ ಹೆದರಿಕೆಯ 2 ಭಾವ ನನ್ನಲ್ಲಿ ಮೇಳೈಸಿತು. ಶಾಲಿನಿ ಅಕ್ಕ ಕೂಡ ಖುಷಿಯಿಂದ ನನಗೆ ಅಭಿನಂದನೆ ತಿಳಿಸುತ್ತಾ ನನ್ನನ್ನು ಬಾಚಿ ತಬ್ಬಿಕೊಂಡರು. ಡಾಕ್ಟರ್ ಶಾಲಿನಿ ನನಗೆ ಕೆಲವು ಎಚ್ಚರಿಕೆಗಳನ್ನು ತಿಳಿಸಿ ಸಕಾಲಕ್ಕೆ ಔಷಧಿ ಸೇವಿಸಲು ಹೇಳಿ ನನ್ನನ್ನು ಮನೆಗೆ ಕಳಿಸಿಕೊಟ್ಟರು. ಇವತ್ತು ಪ್ರವೀಣ್ ಟೂರ್ನಿಂದ ವಾಪಸ್ ಬರುವವರಿದ್ದರು. ನಾನು ಅವರನ್ನು ಬಹಳ ಉತ್ಸುಕತೆಯಿಂದ ನಿರೀಕ್ಷಿಸುತ್ತಿದ್ದೆ. ಆದಷ್ಟು ಬೇಗ ಮನೆಗೆ ತಲುಪಿ ನಮ್ಮ ಜೀವನದ ಅತ್ಯಂತ ಖುಷಿಯ ಸುದ್ದಿ ಅರ್ಹಲು ಬಯಸಿದೆ. ಮನೆ ತಲುಪಿದೆ, ಆದರೆ ಪ್ರವೀಣ್ ಇನ್ನೂ ಬಂದಿರಲಿಲ್ಲ. ಅವರ ಫ್ಲೈಟ್ ಬರುವ ಲೆಕ್ಕಾಚಾರದಲ್ಲಿ ಅವರು ಈಗಾಗಲೇ ಮನೆಗೆ ತಲುಪಬೇಕಾಗಿತ್ತು. ಮನೆಗೆ ಬೀಗ ಹಾಕಿರುವುದನ್ನು ನೋಡಿ ಅವರು ಬಂದು ವಾಪಸ್ ಹೋಗಿರ್ಬೋದು. ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ನನ್ನ ನಿರೀಕ್ಷೆ ಈಗ ಚಿಂತೆಯಾಗಿ ಪರಿವರ್ತನೆಯಾಯಿತು. ಮೆದುಳಿನಲ್ಲಿ ಬಗೆ ಬಗೆಯ ವಿಚಾರಗಳು ಬಂದು ಹೋಗುತ್ತಿದ್ದವು. ಹಾಗೇ ನಾನು ಮಧು ಮನೆಯತ್ತ ಹೆಜ್ಜೆ ಹಾಕಿದೆ. ನನ್ನ ಮನದ ತಾಕಲಾಟಗಳನ್ನು ಆಕೆಗೆ ತಿಳಿಸಿ ನನ್ನ ಮನಸ್ಸನ್ನು ಹಗುರಗೊಳಿಸುವ ಯೋಚನೆ ನನ್ನದಾಗಿತ್ತು. ಅವರ ಮನೆಯ ಬಾಗಿಲು ಪೂರ್ತಿಯಾಗಿ ಮುಚ್ಚಿರಲಿಲ್ಲ. ಹೀಗಾಗಿ ನಾನು ಬಾಗಿಲು ಬಡಿಯದೆ ಒಳಗೆ ಹೋಗಲು ಅನುವಾದೆ. ಅಂದ ಹಾಗೆ ನಾನು ಆಕೆಯೊಂದಿಗೆ ಅದೆಷ್ಟು ಬೆರೆತು ಹೋಗಿದ್ದೇನೆಂದರೆ ನನಗೆ ಅಂತಹ ಯಾವ ಔಪಚಾರಿಕತೆಯ ಅವಶ್ಯಕತೆ ಕಂಡು ಬರುತ್ತಿರಲಿಲ್ಲ. ನಾನು ಅವರ ಮನೆಯೊಳಗೆ 2 ಹೆಜ್ಜೆ ಇಷ್ಟೆ. ಅಷ್ಟರಲ್ಲಿ ಒಳಗಿನ ಕೋಣೆಯಿಂದ ಮಧು ಜೋರು ಧ್ವನಿಯಲ್ಲಿ ಯಾರೊಂದಿಗೂ ಜಗಳವಾಡುತ್ತಿರುವುದು ಕೇಳಿಸಿತು. ಆಕೆ ಯಾರದ್ದೋ ಬಗ್ಗೆ ಬಹಳ ನಿರಾಶೆಯಾಗಿರುವುದು ನನಗೆ ಅವಳ ಮಾತುಗಳಿಂದ ಸ್ಪಷ್ಟವಾಗುತ್ತಿತ್ತು. ನಾನು ಅಲ್ಲಿಗೆ ಹೋಗಬಾರದ ಸಮಯಕ್ಕೆ ಹೋದೆ ಅನಿಸತೊಡಗಿತು. ನಾನು ಇನ್ನೇನು ಅಲ್ಲಿಂದ ಹಿಂತಿರುಗಬೇಕೆಂದುಕೊಳ್ಳುವಷ್ಟರಲ್ಲಿ ಪ್ರವೀಣ್ ಧ್ವನಿ ಕೇಳಿಸಿ ನನ್ನ ಹೆಜ್ಜೆಗಳು ಅಲ್ಲಿಯೇ ನಿಂತವು. ಮಧುಗೆ ಶಾಂತವಾಗಿರು ಎಂದು ಪ್ರವೀಣ್ ಸಮಾಧಾನ ಪಡಿಸುತ್ತಿರುವುದು ಕೇಳಿಸಿತು. ನನಗೆ ನನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಆದರೂ ನಾನು ನನ್ನ ಸಂದೇಹ ನಿವಾರಿಸಿಕೊಳ್ಳಲು ಕೋಣೆಯ ಬಾಗಿಲಿನ ಸಂದಿಯಿಂದ ಇಣಿಕಿ ನೋಡಿದೆ. ಪ್ರವೀಣ್ ಹಾಗೂ ಮಧು ಮುಖಾಮುಖಿಯಾಗಿ ಕುಳಿತಿದ್ದರು. ಪ್ರವೀಣ್ ಭುಜಕ್ಕೆ ತನ್ನ ತಲೆಯೊರಗಿಸಿ ಮಧು ಅಳುತ್ತಲೇ ಹೇಳುತ್ತಿದ್ದಳು. ಪ್ರವೀಣ್, ನಾನು ಎಲ್ಲಿಯವರೆಗೆ ಈ ರೀತಿಯ ಜೀವನ ನಡೆಸ್ತಿರಬೇಕು? ನಾನು ನಿಮಗಾಗಿ ಗಂಡನಿಗೂ ನ್ಯಾಯ ಕೊಡಲಿಲ್ಲ. ನನ್ನ ಮತ್ತು ನಿಮ್ಮ ನಡುವಿನ ಸಂಬಂಧ ಪತಿಗೆ ಗೊತ್ತಾಗಿ ಬಿಟ್ಟರೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಗಳ ಸತ್ಯ, ಅವಳನ್ನು ಅವರು ತಮ್ಮ ಮಗಳೆಂದೇ ತಿಳಿದಿದ್ದಾರೆ. ಈ ಸತ್ಯ ಅವರಿಗೆ ಗೊತ್ತಾಗಿ ಬಿಟ್ಟರೆ ಅವರು ನನ್ನನ್ನು ಬಿಡೋಲ್ಲ, ನಿಮ್ಮನ್ನು ಬಿಡೋಲ್ಲ. ಮಧು, ನೀನು ಯೋಚಿಸ್ತಿದ್ದಂತೆ ಎಲ್ಲವೂ ಆಗೋಲ್ಲ. ನಾನು ಗೌರಿಯನ್ನು ಆದಷ್ಟು ಬೇಗ ನಮ್ಮ ಅಮ್ಮನ ಹತ್ರ ಬಿಟ್ಟು ಬರ್ತೀನಿ. ಆ ಬಳಿಕ ನಾವು ಮತ್ತೆ ಮೊದಲಿನಂತೆ ಇರಬಹುದು. ಪ್ರವೀಣ್ ಅವಳನ್ನು ಸಮಾಧಾನಿಸುತ್ತಿದ್ದರು. ಅವರಿಬ್ಬರ ಮಾತು ಕೇಳಿ ನನ್ನ ತಲೆ ಗಿರ್ರನೆ ತಿರುಗತೊಡಗಿತ್ತು.
ನಾನು ಹೊರಬಂದು ಮನೆ ಕಡೆ ಹೆಜ್ಜೆ ಹಾಕಿದೆ. ಕಣ್ಣಾರಿ ಕಂಡ ಆ ದೃಶ್ಯವನ್ನು ನನ್ನ ಕಣ್ಣುಗಳು ಒಪ್ಪಲು ತಯಾರಿರಲಿಲ್ಲ. ಇವರಂಥ ನಿರ್ಲಜ್ಜ ಜನರು ನಮ್ಮ ಪ್ರೀತಿ ಪಾತ್ರರ ಸಂಬಂಧಗಳ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ನಾನು ಕೋಪ ಹಾಗೂ ದ್ವೇಷದಿಂದ ನಡುಗುತ್ತಿದ್ದೆ. ಆಗ ಹಿಂದಿನಿಂದ ಧ್ವನಿಯೊಂದು ಕೇಳಿಸಿತು. ನೋಡಿ, ನೀವ್ಯಾರು? ನಾನು ಆ ವ್ಯಕ್ತಿ ಯಾರೆಂದು ನೋಡಲು ಕೂಡ ಹೋಗಲಿಲ್ಲ. ಹಾಗೆಯೇ ಅಲ್ಲಿಯೇ ನೆಲಕ್ಕೆ ಬಿದ್ದು ಪ್ರಜ್ಞಾಹೀನಳಾದೆ. ನಾನು ಕಣ್ತೆರೆದಾಗ ಎದುರಿಗೆ ಡಾಕ್ಟರ್ ಶಾಲಿನಿ ಹಾಗೂ ಸೈನ್ಯದ ಯೂನಿಫಾರ್ಮ್ನಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ಕಂಡೆ. ನನಗೆ ಅತ್ಯಂತ ಪ್ರೀತಿ ಪಾತ್ರ ಡಾಕ್ಟರ್ ಶಾಲಿನಿಯನ್ನು ನೋಡಿ ನನ್ನನ್ನು ನಾನು ತಡೆದುಕೊಳ್ಳಲಾಗಲಿಲ್ಲ. ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಏನಾಯ್ತು ಗೌರಿ? ಈಗಷ್ಟೇ ಕೆಲವು ಗಂಟೆ ಮುಂಚೆ ನಗುತ್ತಾ ಹೋಗಿದ್ದೆ, ಆದರೆ ಈಗ ಹೀಗೆ ಏನಾಯಿತು ಹೇಳು? ಡಾಕ್ಟರ್ ಕಕ್ಕುಲತೆಯಿಂದ ವಿಚಾರಿಸಿದರು. ನಾನು ದುಃಖ ಹಾಗೂ ಕೋಪದ ಆವೇಶದಲ್ಲಿ ಎಲ್ಲ ಸಂಗತಿಯನ್ನು ಡಾಕ್ಟರ್ ಶಾಲಿನಿ ಮುಂದೆ ಹೇಳಿಬಿಟ್ಟೆ. ನನಗೆ ಈ ವಿಷಯ ಹೇಳುವ ಅನಿವಾರ್ಯತೆ ಎಷ್ಟಿತ್ತೆಂದರೆ, ಎದುರಿಗಿದ್ದ ಸೈನಿಕ ಮಧುಪತಿ ಇರಬಹುದೆಂಬ ಯೋಚನೆ ಕೂಡ ನನಗಿರಲಿಲ್ಲ. ನನ್ನ ಮಾತನ್ನು ಕೇಳಿ ಅವರಿಬ್ಬರಿಗೆ ಮೊದಲು ನಂಬಿಕೆಯೇ ಬರಲಿಲ್ಲ. ಆದರೆ ಎಲ್ಲ ವಿಷಯವನ್ನು ಕೇಳಿಸಿಕೊಂಡ ಬಳಿಕ ಅವರಿಬ್ಬರ ಮನಸ್ಸು ಕೂಡ ಮಧು ಬಗ್ಗೆ ದ್ವೇಷ ತುಂಬಿಕೊಂಡಿತ್ತು. ಸೈನ್ಯದ ಯೂನಿಫಾರ್ಮ್ನಲ್ಲಿದ್ದ ಆ ವ್ಯಕ್ತಿ ತಲೆ ಹಿಡಿದುಕೊಂಡು ಅಲ್ಲಿಯೇ ಇದ್ದ ಸೋಫಾದ ಮೇಲೆ ಕುಸಿದು ಕುಳಿತರು. ಅಷ್ಟರಲ್ಲಿ ಮಧು ಮತ್ತು ಪ್ರವೀಣ್ ತಮಗೆ ಏನೂ ಗೊತ್ತಿಲ್ಲ ಎಂಬಂತೆ ಅಲ್ಲಿಗೆ ಬಂದರು. ಡಾಕ್ಟರ್ ಶಾಲಿನಿಯಿಂದ ನಾನು ಪ್ರಜ್ಞೆ ತಪ್ಪಿ ಬೀಳಲು ಕಾರಣವೇನೆಂದು ಕೇಳತೊಡಗಿದರು. ಅವರಿಬ್ಬರ ನೋಡಿ ನನಗೆ ಜೋರಾಗಿ ಚೀರಬೇಕೆನಿಸಿತು. ಅವರಿಬ್ಬರ ಮೋಸದ ಕಥೆಯನ್ನು ಎಲ್ಲರಿಗೂ ಕೂಗಿ ಕೂಗಿ ಹೇಳಿಬಿಡಬೇಕನ್ನಿಸ್ತಿತ್ತು. ಮಧು ತನ್ನ ಪತಿ ದರ್ಶನ್ ಕಡೆ ತಿರುಗಿ ಮಾತನಾಡಿಸಲು ಪ್ರಯತ್ನಿಸಿದಳು. ಆದರೆ ಪತಿಯ ಕಣ್ಣಿನಲ್ಲಿ ಕಣ್ಣೀರು ಹಾಗೂ ಕ್ರೋಧ ತುಂಬಿದ ಮುಖ ಕಂಡು ಅವಳ ಕಾಲುಗಳು ನಿಂತಲ್ಲೇ ಜಡವಾದವು. ತಮ್ಮಿಬ್ಬರ ಸಂಬಂಧದ ಬಗ್ಗೆ ನಮಗೆ ಗೊತ್ತಾಗಿದೆ ಎಂದು ಅವರಿಬ್ಬರಿಗೂ ಅನಿಸತೊಡಗಿತೇನು. ನಾನು ಪ್ರಜ್ಞೆ ತಪ್ಪಿದಾಗ ಪ್ರವೀಣ್ ಅಲ್ಲಿ ಇರಲಿಲ್ಲ ಎಂದು ದರ್ಶನ್ ಹೇಳಿದರು. ನಾನು ತಲೆ ತಿರುಗಿ ಬೀಳುವಾಗ ಅವರಿಬ್ಬರು ತಮ್ಮನ್ನು ತಾವು ಬಚ್ಚಿಟ್ಟುಕೊಳ್ಳುವ ಪ್ರಯತ್ನ ನಡೆಸಿದ್ದರು. ಅದನ್ನು ಕೇಳಿಸಿಕೊಂಡು ನನ್ನ ಮನಸ್ಸು ಕ್ರೋಧದಿಂದ ತಲ್ಲನಿಸುತ್ತಿತ್ತು. ನಾನು ದರ್ಶನ್ ಹಾಗೂ ಡಾಕ್ಟರ್ ಶಾಲಿನಿಗೆ ಅವರಿಬ್ಬರನ್ನು ತಕ್ಷಣವೇ ರೂಮಿನಿಂದ ಹೊರಗೆ ಕಳಿಸಬೇಕೆಂದು ಹೇಳಿದೆ. ನಾನು ಈಗ ಒಂದು ಕ್ಷಣವೂ ಕೂಡ ಅವರನ್ನು ಸಹಿಸಿಕೊಳ್ಳಲು ಸಿದ್ಧಲಿರಲಿಲ್ಲ. ನನ್ನ ಮಾತುಗಳಿಂದ ಎಲ್ಲ ವಿಷಯ ತಿಳಿದು ಬಿಟ್ಟಿದೆ ಎಂದು ಅವರಿಗೆ ಅನಿಸತೊಡಗಿತು. ಮಧು ದರ್ಶನ್ಗೆ ಏನೇನೋ ಸಬೂಬು ಹೇಳಲು ಪ್ರಯತ್ನ ನಡೆಸಿದಳು. ಆದರೆ ದರ್ಶನ್ DNA ಟೆಸ್ಟ್ನ ಬೆದರಿಕೆ ಹಾಕತೊಡಗಿದಾಗ ಅವಳ ಹಲುಕುತ್ತಲೇ ಎಲ್ಲವನ್ನು ಒಪ್ಪಿಕೊಂಡು ಬಿಟ್ಟಳು. ಪ್ರವೀಣ್ ತಟಸ್ಥರಾಗಿ ನಿಂತು ಬಿಟ್ಟಿದ್ದರು. ಅವರ ಮುಖದ ಬಣ್ಣವೇ ಹೊರಟು ಹೋಗಿತ್ತು. ಪ್ರವೀಣ್ ಬಾಯಿಂದ ಮಾತೇ ಹೊರಡುತ್ತಿರಲಿಲ್ಲ. ತನ್ನ ಗಂಟಲು ಬಿದ್ದು ಹೋಗಿದೆ ಎಂಬಂತೆ ವರ್ತಿಸ್ತಿದ್ದರು. ನನ್ನೊಂದಿಗೆ ಹೀಗೆ ಮಾಡಿಬಿಟ್ರೆ ಪ್ರವೀಣ್, ನಿಮ್ಮ ಬಗ್ಗೆ ನಾನು ಜೀವವನ್ನೇ ಇಟ್ಟುಕೊಂಡಿದ್ದೆ. ನಿಮ್ಮನ್ನು ಹೆಚ್ಚು ಪ್ರೀತಿಸಿದೆ. ನಿಮ್ಮನ್ನೇ ನನ್ನ ಎಲ್ಲವೂ ಅಂದುಕೊಂಡೆ. ಆದರೆ ನೀವೇನು ಮಾಡಿದ್ರಿ? ನೀವು ಮಧುಳನ್ನು ಪ್ರೀತಿಸ್ತಿದ್ದರೆ ಸ್ವಲ್ಪ ಧೈರ್ಯ ಹಾಗೂ ಪೌರುಷ ತೋರಿಸಿದ್ರೆ ಸಾಕಿತ್ತು. ಅಮ್ಮನಿಗೆ ವಿಷಯ ತಿಳಿಸಬಹುದಿತ್ತು. ಹಾಗೆ ಮಾಡಿದರೆ ಕನಿಷ್ಠ ನನ್ನ ಜೀವನವಾದರೂ ಹಾಳಾಗುವುದು ತಪ್ಪುತ್ತಿತ್ತು. ಆದರೆ ಯಾರ ವಿಚಾರದಲ್ಲಿ ಕಣ್ಣುಗಳಲ್ಲಿ ನಾಚಿಕೆ ಎನ್ನುವುದೇ ಇಲ್ವೋ ಅವರ ಮುಂದೆ ಹೇಳಿ ಏನು ಪ್ರಯೋಜನ? ಅವರಿಬ್ಬರು ಒಂದು ಕ್ಷಣದಲ್ಲಿ ನನ್ನ ಜೀವನ ಬದಲಾಯಿಸಿಬಿಟ್ಟರು. ನಾನು ಸಿಹಿ ಸುದ್ದಿ ಹೇಳಲು ಹೋಗಿದ್ದೆ. ಈಗ ನೋಡಿದರೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ದೇನೆ. ಈಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎನ್ನುವುದೇ ನನಗೆ ಹೊಳೆಯುತ್ತಿರಲಿಲ್ಲ. ನನ್ನ ಈ ಸಂದಿಗ್ಧ ಸಮಯದಲ್ಲಿ ಡಾಕ್ಟರ್ ಶಾಲಿನಿ ಹಾಗೂ ದರ್ಶನ್ ನನಗೆ ಬೆಂಗಾಲ್ ಆಗಿ ನಿಂತಿದ್ದರು. ಡಾಕ್ಟರ್ ಶಾಲಿನಿ ತನ್ನ ತವರಿಗೆ ಫೋನ್ ಮಾಡಿ ಅವರನ್ನು ಕರೆಸಿಕೊಂಡರು. ಅಪ್ಪ ಅಮ್ಮ ನನ್ನ ಸ್ಥಿತಿ ಕಂಡು ಔಹಾರಿದರು. ಅವರಿಬ್ಬರು ಒಂದೆಡೆ ನಿಂತು ಕಣ್ಣೀರು ಸುರಿಸಿದರಾದರೂ ನನ್ನೆದುರು ನಿಂತಾಗ ಧೈರ್ಯ ಹಾಗೂ ತಿಳುವಳಿಕೆ ಉಳ್ಳವರಂತೆ ವರ್ತಿಸಿದರು. ಡಾಕ್ಟರ್ ಶಾಲಿನಿ ಅಕ್ಕ ನನ್ನನ್ನು ಹಾಗೂ ಅಮ್ಮ ಅಪ್ಪನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಅಪ್ಪ ಅಮ್ಮನಿಗೆ ನಾನು ಗರ್ಭಧರಿಸಿರುವ ವಿಷಯ ಗೊತ್ತಿತ್ತು. ಅವರು ಕುಟುಂಬ ಹಾಗೂ ಸಮಾಜಕ್ಕೆ ಒಂದಿಷ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕೆಂದು ನನ್ನನ್ನು ಒಪ್ಪಿಸಲು ಸಿದ್ಧತೆ ನಡೆಸಿದರು. ಈ ಪುರುಷ ಪ್ರಧಾನ ಸಮಾಜದಲ್ಲಿ ನಾನು ಏಕಾಂಗಿಯಾಗಿ ಮಗುವನ್ನು ಸಾಕುವುದು ಅಸಾಧ್ಯ. ಹೀಗಾಗಿ ನಾನು ಪ್ರವೀಣ್ರನ್ನು ಕ್ಷಮಿಸಿಬಿಡಬೇಕೆನ್ನುವುದು ಅವರ ಯೋಚನೆಯಾಗಿತ್ತು. ನಾವು ಮಹಿಳೆಯರೆಷ್ಟು ದುರ್ಬಲರು, ಏಕಾಂಗಿಯಾಗಿ ಮಗುವನ್ನು ಸಾಕಲು ಆಗೋದಿಲ್ವೇ, ಏಕಾಂಗಿಯಾಗಿ ವಾಸಿಸಲಾಗುವುದಿಲ್ವೇ ಎಂದೆಲ್ಲ ನಾನು ಅವರ ಮಾತುಗಳನ್ನು ಕೇಳಿಸಿಕೊಂಡ ಬಳಿಕ ಯೋಚಿಸತೊಡಗಿದೆ. ಜೀವಿಸಲು ನಮಗೆ ಸದಾ ಪುರುಷರ ಆಸರೆಯೇ ಬೇಕೆ? ನನ್ನ ಹೆಂಡತಿ ತಾಯಿಗೆ ಮೋಸ ಮಾಡುವ ವ್ಯಕ್ತಿಗೆ ಏನೇನು ಏಕಕಾಲಕ್ಕೆ ಇಬ್ಬಿಬ್ಬರ ಜೊತೆ ಸಂಬಂಧ ಇಟ್ಟುಕೊಳ್ಳುವುದೆಂದರೇನು? ಅವರ ಪುರುಷತ್ವಕ್ಕೆ ಏನು ಹೆಸರು ಕೊಡಬೇಕು? ಕೇವಲ ಮಹಿಳೆಯಷ್ಟೇ ಹೊಂದಾಣಿಕೆ ಮಾಡಿಕೊಳ್ಬೇಕಾ? ಪುರುಷ ತನ್ನ ಮಹಾ ಅಪರಾಧವನ್ನು ಕೂಡ ಬಚ್ಚಿಟ್ಟುಕೊಂಡು ಸಮಾಜದಲ್ಲಿ ತಲೆ ಎತ್ತಿ ನಡೆದಾಡಬೇಕಾ? ನನಗೆ ಅದು ಖಂಡಿತ ಒಪ್ಪಿಗೆ ಇರಲಿಲ್ಲ.
ಹೊರತಾಗಿ ಬೇರ್ಯಾರು ನನ್ನ ಮನಸ್ಸಿನ ಮರ್ಮವನ್ನು ತಿಳಿದುಕೊಳ್ಳುತ್ತಿರಲಿಲ್ಲ. ಮರುದಿನ ಬೆಳಿಗ್ಗೆ ಪ್ರವೀಣ್ ನನ್ನ ಹತ್ರ ಬಂದು ತಾನಿನ್ನೂ ಬದಲಾಗುತ್ತೇನೆಂದು ಹೇಳಿಕೊಂಡರು. ಆದರೆ ನಾನು ಮಾತ್ರ ನಿಮ್ಮ ಉಪಸ್ಥಿತಿಯಲ್ಲಿ ಸಹಿಸಿಕೊಳ್ಳಲು ಆಗುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ನನ್ನ ಗರ್ಭದ ವಿಷಯ ಅವರಿಗೆ ತಿಳಿದಿತ್ತೇನು. ಬಹುಶಃ ಅಮ್ಮ ನನ್ನ ಅತ್ತೆಗೆ ಹೇಳಿರಬೇಕು. ಮಗುವಿನ ನೆಪವೊಡ್ಡಿ ನನ್ನನ್ನು ಒಪ್ಪಿಸಲು ಬಹಳ ಪ್ರಯತ್ನ ಮಾಡಿದರು. ಆದರೆ ನಾನು ನನ್ನ ನಿರ್ಧಾರಕ್ಕೆ ಬದ್ಧಳಾಗಿದ್ದೆ. ಅಂಥ ವ್ಯಕ್ತಿಯ ಜೊತೆ ನಾನು ಒಂದು ಕ್ಷಣವೂ ಕಳೆಯಲು ಇಷ್ಟಪಡುತ್ತಿರಲಿಲ್ಲ. ಅವರಿಗೆ ಪತ್ನಿ ಇದ್ದಾಗಲೂ ಇಟ್ಟುಕೊಂಡವಳು ಹಾಗೂ ಅವಳಿಗೊಂದು ಮಗು ಬೇರೆ. ಜೀವನದಲ್ಲಿ ಒಮ್ಮೊಮ್ಮೆ ಇಂತಹ ಸಂದರ್ಭ ಬರುತ್ತದೆಂದರೆ ನಾವು ಹೃದಯದಿಂದಲ್ಲ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಳ್ಳಬೇಕಾಗಿ ಬರುತ್ತದೆ. ಈಗ ನಾನು ಅದೇ ತಿರುವಿನಲ್ಲಿ ನಿಂತಿದ್ದೆ. ಅಣ್ಣ ಅತ್ತಿಗೆ ಕೂಡ ನನಗೆ ಬೆಂಬಲ ನೀಡಿದರು. ಶಾಲಿನಿ ಅಕ್ಕ ಮೊದಲೇ ನನಗೆ ಬೆಂಗಾವಲಾಗಿದ್ದರು. ಈಗ ನನಗೆ ನಿರ್ಧಾರ ಕೈಗೊಳ್ಳುವುದು ಅಷ್ಟು ಕಷ್ಟಕರವಾಗಿ ಪರಿಣಮಿಸಲಿಲ್ಲ. ಅಣ್ಣನ ಸಹಕಾರದಿಂದ ಒಬ್ಬ ಒಳ್ಳೆಯ ವಕೀಲರು ದೊರೆತರು. ನಾನು ವಿಚ್ಛೇದನಕ್ಕೆ ಕೇಸ್ ಹಾಕಿದೆ. ವಿಚ್ಛೇದನದ ನಡುವೆ ನಾನು ಧೈರ್ಯ ಕಳೆದುಕೊಳ್ಳದಿರಲಿಲ್ಲ ಎಂದು ಅಣ್ಣ ನನ್ನನ್ನು ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಮಾಡಿಸಿದರು. ಹೀಗಾಗಿ ನಾನು ನನ್ನ ಸಂಪೂರ್ಣ ಗಮನವನ್ನು ಅಭ್ಯಾಸದಲ್ಲಿ ತೊಡಗಿಸಿದೆ. ಅತ್ತೆ ಕೂಡ ತನ್ನ ಮಗನನ್ನು ಬಿಟ್ಟು ನನ್ನೊಂದಿಗೆ ಬಂದು ಉಳಿದರು. ನನ್ನ ಉತ್ಸಾಹ ಹೆಚ್ಚಿಸಲು ಅವರು ಸಾಕಷ್ಟು ಪ್ರಯತ್ನ ಮಾಡಿದರು. ಪ್ರವೀಣ್ಗೆ ತನ್ನ ಆಸ್ತಿ ಕೊಡದಿರಲು ನಿರ್ಧರಿಸಿ ನನ್ನ ಹಾಗೂ ಹುಟ್ಟಲಿರುವ ನನ್ನ ಮಗುವಿನ ಹೆಸರಿಗೆ ಹುಯಿಲು ಬರೆದರು. ಸಮಾಜ ಹಾಗೂ ಕುಟುಂಬದ ವಿರುದ್ಧ ತಾಯಿಯೊಬ್ಬಳು ತಳೆದ ನಿರ್ಧಾರ ಕಂಡು ನಾವೆಲ್ಲ ಅವರ ಬಗ್ಗೆ ಬಹಳ ಹೆಮ್ಮೆ ಪಡುವಂತಾಯಿತು. ಅತ್ತೆ ನನ್ನ ಹೆಸರಿನಲ್ಲಿ ಒಂದು ಫ್ಲ್ಯಾಟ್ ಕೊಂಡುಕೊಂಡು ನನ್ನೊಂದಿಗೆ ಬಂದು ಇರತೊಡಗಿದರು. ಅಮ್ಮ ಅಪ್ಪನನ್ನು ವಾಪಸ್ ಕಳಿಸಿಕೊಟ್ಟೆ. ಅವರು ಆಗಾಗ ನಮ್ಮನ್ನು ಭೇಟಿ ಮಾಡಲು ಬರುತ್ತಿದ್ದರು. ಅಣ್ಣ ಅತ್ತಿಗೆ ವಿಶೇಷವಾಗಿ ನಮ್ಮೆಲ್ಲರ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದರು. ತಮ್ಮೆಲ್ಲ ಗೆಳೆಯರ ಸಹಯೋಗದೊಂದಿಗೆ ನನಗೇನನ್ನೋ ಸಹಾಯ ಬೇಕೋ ಅದನ್ನೆಲ್ಲ ಮಾಡಿಸಿಕೊಡುತ್ತಿದ್ದರು. ಓದಿನ ಜೊತೆಗೆ ವಿಚ್ಛೇದನ ಪಡೆಯಲು ಏನೇನೋ ಅಡೆತಡೆಗಳು ಬಂದರು. ಕುಟುಂಬದವರ ಸಹಾಯ ಸಹಕಾರದಿಂದ ಅವೆಲ್ಲವನ್ನು ನಿವಾರಿಸಲು ಸಾಧ್ಯವಾಯಿತು. ನಾನೀಗ ಏಕಾಂಗಿಯಾಗಿರಲಿಲ್ಲ. ಆದರೆ ಪ್ರವೀಣ್ ಮಾತ್ರ ಏಕಾಂಗಿಯಾಗಿದ್ದ. ಅವನ ಅಮ್ಮ ಕೂಡ ಅವನಿಗೆ ಜೊತೆ ಕೊಡಲಿಲ್ಲ. ಇನ್ನು ಗೆಳೆಯರಾದರೂ ಎಷ್ಟು ದಿನ ಜೊತೆ ಕೊಡಲು ಸಾಧ್ಯ? ಇತ್ತೀಚೆಗೆ ಪ್ರವೀಣ್ ಮತ್ತು ಮಧು ಹಾಗೂ ಮಗಳ ಜೊತೆ ವಾಸಿಸುತ್ತಿದ್ದಾನೆನ್ನುವುದು ತಿಳಿದು ಬಂತು. ದರ್ಶನ್ ಕೂಡ ಮಧುಗೆ ವಿಚ್ಛೇದನ ನೀಡಲು ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ನನ್ನ ಹಾಗೂ ದರ್ಶನ್ ಅವರ ಕೇಸ್ಗಳು ತೀರ್ಪು ಹೆಚ್ಚು ಕಡಿಮೆ ಒಂದೇ ಸಲಕ್ಕೆ ಬರಬಹುದೇನೋ. ದಿನಗಳು ತಿಂಗಳುಗಳು ಕಳೆಯುತ್ತಿದ್ದವು. ವೈದ್ಯರು ಡೆಲಿವರಿಗೆ ಮುಂದಿನ ತಿಂಗಳೇ ದಿನಾಂಕ ಕೊಟ್ಟಿದ್ದರು. ನಾನು ಗರ್ಭಾವಸ್ಥೆಯ ಯಾವ ಹಂತದಲ್ಲಿ ಇದ್ದೇನೆಂದರೆ ಆಗ ನನಗೆ ನಡೆದಾಡುವುದು ಕೂಡ ಕಷ್ಟಕರವಾಗಿ ಪರಿಣಮಿಸಿತು. ಅದೇ ಸಮಯಕ್ಕೆ ನಾನು ನನ್ನೆಲ್ಲ ಗಮನವನ್ನು ಓದಿನಲ್ಲಿ ತೊಡಗಿಸಲು ಇಚ್ಛಿಸುತ್ತಿದ್ದೆ. 2 ತಿಂಗಳಲ್ಲಿ ಪರೀಕ್ಷೆಗಳು ಕೂಡ ನಿಗದಿಯಾಗಿದ್ದವು. ಅಣ್ಣ ಫೋನ್ ಮಾಡಿ ಮುಂದಿನ ತಿಂಗಳು ಕೋರ್ಟ್ ತೀರ್ಪು ಬರಬಹುದೆಂದು ಹೇಳುತ್ತಿದ್ದ. ಅಮ್ಮ ಮುಂದಿನ ತಿಂಗಳು ನಾನು ಏನೇನು ಮಾಡಬೇಕು, ಪರೀಕ್ಷೆಗಳು ಕೂಡ ಹತ್ತಿರದಲ್ಲಿವೆ, ಹೆರಿಗೆ ದಿನ ಕೂಡ ಆಗಲೇ ಬರುತ್ತದೆ, ನನ್ನ ಹಾಗೂ ಪ್ರವೀಣ್ನ ವಿಚ್ಛೇದನದ ತೀರ್ಪು ಕೂಡ ಮುಂದಿನ ತಿಂಗಳು ಎಂದು ಹೇಳುತ್ತಾ ನಾನು ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಅಳತೊಡಗಿದೆ. ಗೌರಿ, ಈ ರೀತಿ ಧೈರ್ಯ ಕಳೆದುಕೊಳ್ಳಬಾರ್ದು. ನೀನು ಕಳೆದ ಅನೇಕ ತಿಂಗಳುಗಳಿಂದ ಎಂಥ ಮಾನಸಿಕ ಸ್ಥಿತಿ ದಾಟಿ ಬಂದು ಇಲ್ಲಿ ನಿಂತಿರುವೆ. ಈಗ ಎಲ್ಲ ತಾಪತ್ರಯಗಳಿಗೆ ಪರಿಹಾರ ಸಿಗುತ್ತಿರುವಾಗ ನಿನ್ನ ಕಣ್ಣಲ್ಲಿ ನೀರೆ ಎಂದು ಅವರು ನನ್ನ ಕಣ್ಣೀರು ಒರೆಸುತ್ತಾ, ಆ ನಿನ್ನ ಅಶ್ರುಗಳನ್ನೇ ಧೈರ್ಯವಾಗಿಸಿಕೊ, ಮುಂದೆ ಸಾಗು, ನಿನ್ನ ಜೊತೆಗೆ ನಾವೆಲ್ಲ ಇದ್ದೇವೆ. ಅಮ್ಮನ ಮಾತುಗಳು ಹಾಗೂ ಅವರ ಪ್ರೀತಿ ನನ್ನಲ್ಲಿ ಧೈರ್ಯ ತುಂಬಿತ್ತು. ಅಮ್ಮ ಅಪ್ಪ, ಅತ್ತೆ, ಅಣ್ಣ ಅತ್ತಿಗೆ, ಡಾಕ್ಟರ್ ಶಾಲಿನಿ, ಎಷ್ಟೊಂದು ಜನ ನನ್ನ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ನಾನು ಇಂದಿನ ಕಠಿಣ ಸ್ಥಿತಿಯನ್ನು ಸೋಲಿಸುತ್ತೇನೆಂದು ಅವರು ಕಾಯುತ್ತಿದ್ದರು. ನಾನು ಅಷ್ಟೊಂದು ಸುಲಭವಾಗಿ ಸೋಲೊಪ್ಪುವುದಿಲ್ಲ. ಇದೆಲ್ಲದರ ಜೊತೆಗೆ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ಕೂಡ ನನ್ನೊಂದಿಗಿದೆ. ಅದು ಕೂಡ ನನಗೆ ಅಮ್ಮ, ನೀನೆಂದೂ ಧೈರ್ಯ ಕಳೆದುಕೊಳ್ಬೇಡ, ನಾನು ಕೂಡ ನಿನ್ನೊಂದಿಗೆ ಈ ಯುದ್ಧದಲ್ಲಿ ಸೆಣಸುತ್ತೇನೆ ಹೇಳಿದಂತೆ ಭಾಸವಾಗುತ್ತದೆ. ಕೊನೆಗೊಮ್ಮೆ ಆ ದಿನ ಕೂಡ ಬಂತು. ನನ್ನ ಹಾಗೂ ಪ್ರವೀಣ್ ನಡುವಿನ ಸಂಬಂಧ ಕಾನೂನು ರೀತಿ ಕೊನೆಗೊಂಡಿತು. ಪ್ರವೀಣ್ ಒಮ್ಮೆ ನನ್ನತ್ತ ನೋಡಿದರೆ ಇನ್ನೊಮ್ಮೆ ತನ್ನ ಅಮ್ಮನತ್ತ ನೋಡುತ್ತಿದ್ದರು. ಅಮ್ಮ ಅವರತ್ರ ತಿರುಗಿ ಕೂಡ ನೋಡಲಿಲ್ಲ. ಅವರು ನನ್ನ ಕೈ ಬೆರಳು ಹಿಡಿದು ಕೋರ್ಟಿನ ಮೆಟ್ಟಿಲು ಇಳಿಯತೊಡಗಿದರು. ಆ ದಿನದ ಬಳಿಕ ನಾನೆಂದು ಪ್ರವೀಣ್ಣನ್ನು ನೋಡಲಿಲ್ಲ. ಕೆಲವೇ ದಿನಗಳ ಬಳಿಕ ಚೇತನ್ನ ಜನ್ಮ ಆಯಿತು. ಚೇತನ್ ಮನೆಗೆ ಪ್ರವೇಶಿಸುತ್ತಿದ್ದಂತೆ ಮನೆಯ ಉದಾಸಿತನವೇ ಪಲಾಯನಗೊಂಡಿತು. ಅಜ್ಜಿ ಮೊಮ್ಮಗನ ಆರೈಕೆಗೆ ಟೊಂಕ ಕಟ್ಟೆ ನಿಂತರು. ನನ್ನ ಅಮ್ಮ ಅಪ್ಪ ಕೂಡ ಬಂದಿದ್ದರು. ಮೂವರು ಸೇರಿ ಮಗುವಿನ ಮುಗುಳ್ನಗು ಕಂಡು ತಮ್ಮ ದುಃಖ ಬರೆತರು. ಹೆರಿಗೆ ಬಳಿಕ ನಾನು ನಿಶ್ಚಿಂತಳಾಗಿ ಓದಿನಲ್ಲಿ ಮಗ್ನಳಾದೆ. ಇನ್ನು ಪರೀಕ್ಷೆಗೆ 10 ದಿನ ಮಾತ್ರ ಬಾಕಿ ಉಳಿದಿತ್ತು. ನಾನು ಹಾಸಿಗೆ ಮೇಲೆ ದಿಂಬಿಗೊರಗಿ ಓದುವುದರಲ್ಲಿ ಮಗ್ನಳಾದೆ. ಏಕೆಂದರೆ ನನ್ನಲ್ಲಿ ಇನ್ನೂ ಎದ್ದು ಕುಳಿತುಕೊಳ್ಳುವ ಶಕ್ತಿ ಇರಲಿಲ್ಲ.
ಇಬ್ಬರು ಅಮ್ಮಂದಿರು ನಾನು ಯಾವುದೇ ಕೆಲಸ ಮಾಡಬಾರದೆಂದು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದರು. ಅತ್ತೆ ಅಮ್ಮ ಅಪ್ಪನ ಉಸ್ತುವಾರಿಯಲ್ಲಿ ಶಿಕ್ಷಕರ ತರಬೇತಿ ಮುಗಿಸಿದೆ. 3 ವರ್ಷ ಹೇಗೆ ಕಳೆಯಿತೋ ಗೊತ್ತೇ ಆಗಲಿಲ್ಲ. ನನಗೆ ಕಾಲೇಜೊಂದರಲ್ಲಿ ನೌಕರಿ ಕೂಡ ಸಿಕ್ಕಿತ್ತು. ಕ್ರಮೇಣ ನನ್ನ ಜೀವನದ ಹಳಿಯ ಮೇಲೆ ಬರುತ್ತಿತ್ತು. ನಾನು ಹೆಚ್ಚೆಚ್ಚು ಬ್ಯುಸಿ ಆಗತೊಡಗಿದೆ. ಇಂತಹ ಸಮಯದಲ್ಲಿ ಇಬ್ಬಿಬ್ಬರು ಅಮ್ಮಂದಿರು ನನ್ನ ಜೊತೆಗಿದ್ದದ್ದು ನನಗೆ ಆನೆ ಬಲ್ಲ ಬಂದಂತಾಗಿತ್ತು. ಡಾಕ್ಟರ್ ಶಾಲಿನಿ ಮದುವೆ ಕೂಡ ಆಯಿತು. ಅವರು ನನ್ನ ಮನೆಗೆ ಹತ್ತಿರದಲ್ಲಿ ಹೊಸ ಮನೆಯೊಂದನ್ನು ಕೊಂಡುಕೊಂಡರು. ಚೇತನ್ ಡಾಕ್ಟರ್ ಶಾಲಿನಿ ಜೊತೆ ಬಹಳ ಹೊಂದಿಕೊಂಡಿದ್ದ. ಅವನು ಅವರನ್ನು ಅಮ್ಮನೆಂದೇ ಕರೆಯುತ್ತಿದ್ದ. ಅವರು ಕೂಡ ಅವನಿಗೆ ಅಮ್ಮನ ಪ್ರೀತಿ ಕೊಡುತ್ತಿದ್ದರು. ಡಾಕ್ಟರ್ ಶಾಲಿನಿ ಪತಿ ರಮೇಶ್ ಬಹಳ ಒಳ್ಳೆಯ ಸ್ವಭಾವದವರು. ಅವರು ನನಗೆ 2ನೇ ಅಣ್ಣನಂತೆ ಕಂಡು ಬಂದರು. ಆಗ ಫೋನ್ ರಿಂಗ್ ನನ್ನನ್ನು ಭೂತಕಾಲದಿಂದ ವರ್ತಮಾನ ಕಾಲಕ್ಕೆ ಕರೆದುಕೊಂಡು ಬಂತು. ಹಲೋ ಅಮ್ಮ. ಚೇತನ್ ಧ್ವನಿ ಕೇಳಿ ನಾನು ನನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ನನ್ನನ್ನು ನಾನು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸತೊಡಗಿದೆ. ಹೌದು ಚೇತನ್, ನೀನು ಹೇಗಿದ್ಯಾ? ಏನಾದರೂ ತಿಂದೆ ತಾನೆ? ಅಮ್ಮ, ನಾನು ಓಕೆ. ಇಲ್ಲಿ ಅಡುಗೆ ಮನೆ ಬಹಳ ದೊಡ್ಡದು, ಹೀಗಾಗಿ ಅಡುಗೆಯವರು ಕಾಲಕ್ಕೆ ನನ್ನನ್ನು ವಿಚಾರಿಸಿಕೊಳ್ತಾ ಇರ್ತಾರೆ ಎಂದು ಹೇಳುತ್ತಾ ಅವನು ನಗತೊಡಗಿದ. ಅಮ್ಮನ ತಮಾಷೆ ಮಾಡ್ತೀಯೇನು? ಅಷ್ಟೊಂದು ದೊಡ್ಡ ಅಧಿಕಾರಿಯಾದರೂ ಇನ್ನೂ ಅಮ್ಮನ ಜೊತೆ ತಮಾಷೆ ಮಾಡುವುದನ್ನು ಬಿಟ್ಟಿಲ್ಲ ಎಂದು ಹೇಳುತ್ತಾ ನಾನು ಹುಸಿಕೋಪ ತೋರಿಸಲು ಪ್ರಯತ್ನಿಸಿದೆ. ಅಮ್ಮ, ನಾನು ಎಷ್ಟು ದೊಡ್ಡವನಾದರೂ ನನ್ನಮ್ಮನ ದೃಷ್ಟಿಯಲ್ಲಿ ಪುಟ್ಟ ಮಗುವೆ. ಚೇತನ್ನ ಮಾತುಗಳಿಂದ ನಾನು ಎಮೋಷ್ನಲ್ ಆದೆ. ನನ್ನನ್ನು ನಾನು ಸಂಭಾಳಿಸಿಕೊಳ್ಳುತ್ತಾ ಪ್ರವೀಣ್ ಫೋನ್ ಬಗ್ಗೆ ಕೇಳಿದ್ದೆ. ಅದಕ್ಕೆ ಚೇತನ್, ಇಲ್ಲ ಅಮ್ಮ, ಅವರ ಫೋನ್ ಬಂದರೂ ನಾನು ರಿಸೀವ್ ಮಾಡೋದಿಲ್ಲ, ನಾನು ಅವರ ಬಗ್ಗೆ ಯೋಚಿಸುವುದಿಲ್ಲ ಎಂದು ಹೇಳಿದೆ. ಚೇತನ್, ಶಾಲಿನಿ ಆಂಟಿ ಹಾಗೂ ಅಣ್ಣನಿಗೆ ಫೋನ್ ಮಾಡಿ ಆಗಾಗ ನೀವು ಅಮ್ಮನ ಬಳಿ ಹೋಗಿ ಮಾತನಾಡ್ತಾ ಇರಿ, ಅವರೆಂದೂ ಹಳೆಯ ವಿಚಾರಗಳಲ್ಲಿ ಮುಳುಗದಿರಲಿ ಎಂದು ಹೇಳಿದ. ಚೇತನ್ಗೆ ಪ್ರವೀಣ್ ಬಗ್ಗೆ ಎಲ್ಲವೂ ಗೊತ್ತಿತ್ತು. ಅವನ ಅಜ್ಜಿ ಅವನಿಗೆ ತನ್ನ ತಂದೆಯ ಎಲ್ಲ ಸತ್ಯವನ್ನು ತಿಳಿಸಿದ್ದರು. ಅವನು ತನ್ನ ತಂದೆಯ ಹೆಸರನ್ನು ಕೂಡ ಕೇಳಲು ಇಷ್ಟಪಡುತ್ತಿರಲಿಲ್ಲ. ಜೊತೆಗೆ ಎಂದೂ ಅವರನ್ನು ಭೇಟಿಯಾಗುವ ಇಚ್ಛೆ ವ್ಯಕ್ತಪಡಿಸಲಿಲ್ಲ. ಅದೆಷ್ಟು ಸಲ ಅತ್ತೆ ಹಾಗೂ ನಾನು ಅವನಿಗೆ ಕೇಳಿದ್ದೆವು, ನೀನು ನಿನ್ನ ತಂದೆಯನ್ನು ಭೇಟಿಯಾಗಲು ಇಚ್ಛಿಸುವುದಾದರೆ ನಾವೆಂದು ನಿನ್ನನ್ನು ತಡೆಯುವೆ. ಆದರೆ ಚೇತನ್ ಮಾತ್ರ ಪ್ರವೀಣ್ನ ಹೆಸರು ಕೇಳಲು ಕೂಡ ಇಷ್ಟಪಡುತ್ತಿರಲಿಲ್ಲ. ಪ್ರವೀಣ್ ಕೂಡ ಚೇತನ್ನನ್ನು ಭೇಟಿಯಾಗುವ ಅಪೇಕ್ಷೆ ವ್ಯಕ್ತಪಡಿಸಲಿಲ್ಲ. ಪ್ರವೀಣ್ನ ತಾಯಿ ಸಾವಿಗೀಡಾದಾಗ ಆ ವಿಷಯವನ್ನು ಪ್ರವೀಣ್ಗೆ ತಿಳಿಸಲಾಗಿತ್ತು. ಆದರೆ ಅವನು ತನ್ನ ತಾಯಿಯ ಅಂತ್ಯ ಸಂಸ್ಕಾರಕ್ಕೆ ಬರುವುದನ್ನು ಅತ್ಯಗತ್ಯ ಎಂದು ಭಾವಿಸಲಿಲ್ಲ. ಇಂದು ಈ ಫೋನ್ ಕರೆ ನನ್ನ ನೆಮ್ಮದಿಯನ್ನು ಹಾಳುಗೆಡಹಿತು. ಶಾಲಿನಿ ಅಕ್ಕ ನನ್ನ ಮನೆಗೆ ಬಂದಾಗ ಮಧು ಅವರದ್ದೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆಂದು ಅವರಿಂದ ತಿಳಿಯಿತು. ಅವಳಿಗೆ ಕ್ಯಾನ್ಸರ್ ಆಗಿರೋ ವಿಚಾರ ತಿಳಿದು ನನಗೆ ಬಹಳ ದುಃಖವಾಯಿತು. ಒಂದು ಕ್ಷಣ ನಾನು ಅವರ ಕೆಡುಕಿನ ಬಗ್ಗೆ ಯೋಚಿಸಿದೆ. ಆದರೆ ಅವರಿಗಿಂತ ಶಿಕ್ಷೆ ಸಿಗಬೇಕೆಂದು ಮಾತ್ರ ಬಯಸಿರಲಿಲ್ಲ. ಇಡೀ ರಾತ್ರಿ ನಾನು ಅದೇ ದ್ವಂದ್ವದಲ್ಲೇ ಕಳೆದೆ. ಅವರನ್ನು ನೋಡಲು ಹೋಗಲೋ ಅಥವಾ ಬೇಡವೋ. ಬೆಳಿಗ್ಗೆ ಎದ್ದಾಗ ತಲೆ ಭಾರ ಎನಿಸಿತು. ತಿಂಡಿ ತಿಂದು ಕಾಲೇಜ್ಗೆ ಹೋಗಲು ಸಿದ್ಧಳಾದೆ. ಆದರೆ ಇಷ್ಟ ಇಲ್ಲದಿದ್ದಾಗಲೂ ನನ್ನ ಕಾಲುಗಳು ಆಸ್ಪತ್ರೆ ಕಡೆ ಎಳೆದುಕೊಂಡು ಹೊರಟವು. ಪ್ರವೀಣ್ ಮದುವಿನ ಬೆಡ್ ಹತ್ತಿರವೇ ಇದ್ದ ಚೇರ್ ಮೇಲೆ ಕುಳಿತಿದ್ದ. ಅವನ ದೇಹ ದುರ್ಬಲವಾಗಿದ್ದಂತೆ ಭಾಸವಾಗುತ್ತಿತ್ತು. ತಲೆ ತಗ್ಗಿಸಿ ಕುಳಿತಿದ್ದ. ಅವನಿಗೆ ನನ್ನನ್ನು ತಲೆ ಎತ್ತಿ ನೋಡುವ ಧೈರ್ಯ ಇರಲಿಲ್ಲ. ನನ್ನನ್ನು ನೋಡಿ ಮಧು ಅಳತೊಡಗಿದಳು. ನಿನ್ನ ಕ್ಷಮೆ ಕೇಳುವ ಅರ್ಹತೆ ಕೂಡ ನಮಗಿಲ್ಲ, ಆದರೂ ನಾವು ನಿನ್ನನ್ನು ಕೈ ಜೋಡಿಸಿ ಕ್ಷಮೆ ಕೇಳ್ತೇವೆ. ನಾವಿಬ್ಬರೂ ನಿನಗೆ ಬಹಳ ದುಃಖ ಕೊಟ್ಟೆವು. ನಾನು ಸಾಯುವ ಮುನ್ನ ನನ್ನ ತಪ್ಪಿಗೆ ಕ್ಷಮೆ ದೊರಕಿದರೆ ನನ್ನ ತೊಂದರೆಗಳು ಅಷ್ಟಿಷ್ಟು ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾ ಅವಳು ರೋಧಿಸತೊಡಗಿದಳು. ಪ್ರವೀಣ್ ಕೂಡ ತಲೆ ತಗ್ಗಿಸಿ ಕೈ ಜೋಡಿಸಿದ. ಅವರಿಬ್ಬರ ಸ್ಥಿತಿ ಕಂಡು ನಾನು ಸಂತೋಷ ಪಡಲು ಇಚ್ಛಿಸಿದೆ, ಆದರೆ ಖುಷಿ ಪಡಲಾಗಲಿಲ್ಲ. ಅವರಿಬ್ಬರು ಸೇರಿಕೊಂಡು ನನಗೆ ಜೀವನದಲ್ಲಿ ಅತೀ ದೊಡ್ಡ ಕಷ್ಟ ಕೊಟ್ಟರು. ಆದರೂ ನಾನು ಅವರು ದುಃಖದಲ್ಲಿ ನನ್ನನ್ನು ನಾನು ದುಃಖಿತಳೆಂಬಂತೆ ಅನುಭವ ಮಾಡಿಕೊಳ್ಳುತ್ತಿದ್ದೆ. ಮಧು, ನಾನು ನಿನ್ನನ್ನು ಎಂದೋ ಕ್ಷಮಿಸಿದ್ದೆ. ಪ್ರವೀಣ್ ನಿಮ್ಮನ್ನು ಕೂಡ. ನಿಮ್ಮಿಬ್ಬರನ್ನು ದ್ವೇಷಿಸುವುದಕ್ಕಿಂತ ಹೆಚ್ಚಾಗಿ ನಾನು ನನ್ನನ್ನು ಹಾಗೂ ನನ್ನ ಕುಟುಂಬದ ಜೀವನವನ್ನು ದಡಕ್ಕೆ ಸೇರಿಸಲು ನನ್ನನ್ನು ತೊಡಗಿಸಿಕೊಳ್ಳುವುದು ಹೆಚ್ಚು ಸೂಕ್ತ ಎಂದು ಭಾವಿಸಿದೆ. ನೀವಿಬ್ಬರು ಸಕಾಲಕ್ಕೆ ಕುಟುಂಬದವರಿಗೆ ವಿಷಯ ತಿಳಿಸಿದ್ದರೆ ನನ್ನ ಹಾಗೂ ದರ್ಶನ್ ಜೀವನದಲ್ಲಿ ನೀವಿಬ್ಬರು ಮುಳ್ಳಾಗುತ್ತಿರಲಿಲ್ಲ. ನನ್ನೊಂದಿಗೆ ನನ್ನವರ ಜೊತೆ ಹಾಗೂ ಆಶೀರ್ವಾದವಿತ್ತು. ಹಾಗಾಗಿ ನಾನಿಂದು ಈ ಒಂದು ಸ್ಥಿತಿಯಲ್ಲಿ ಬಂದು ನಿಂತಿರುವೆ. ಇಂದು ನಾನು ಮತ್ತು ನನ್ನ ಮಗ ಏನಾದರೂ ಆಗಿದ್ದರೆ, ಅದಕ್ಕೆ ಅಮ್ಮನ ಸಹಾಯ ಇರದಿದ್ದರೆ ಅದು ಸಾಧ್ಯವೇ ಆಗ್ತಿರಲಿಲ್ಲ. ಪ್ರವೀಣ್, ನಿಮಗೆ ಅಮ್ಮ ಜನ್ಮ ಕೊಟ್ಟಳು, ಪಾಲನೆ ಪೋಷಣೆ ಮಾಡಿ ಈ ಹಂತಕ್ಕೆ ತಂದರು. ಆದರೆ ನೀವು ಹಡೆದ ತಾಯಿಗೆ ಮೋಸ ಮಾಡಿದ್ದೀರಿ. ಅವರ ಅಂತ್ಯ ಸಂಸ್ಕಾರಕ್ಕೂ ಬರಬೇಕೆಂದು ನಿಮಗೆ ಅನಿಸಲಿಲ್ಲ. ಇಂದು ನಾನು ಅನೇಕ ವರ್ಷಗಳಿಂದ ಅದುಮಿಟ್ಟಿದ್ದ ಆಕ್ರೋಶವನ್ನು ಹೊರಹಾಕಲು ಇಚ್ಛಿಸುತ್ತಿದ್ದೆ. ಆದರೆ ಪ್ರವೀಣ್ನ ಬಿಕ್ಕಳಿಕೆ ಕೇಳಿ ನಿಂತುಬಿಟ್ಟೆ. ನೀವಿಬ್ಬರು ಈಗ ಹಳೆಯ ನೆನಪುಗಳಿಂದ ಹೊರಬಂದು
ಚಿಕಿತ್ಸೆಯ ಬಗ್ಗೆ ಗಮನ ಕೊಡಿ. ನನ್ನ ಮನಸ್ಸಿನಲ್ಲಿ ನಿಮ್ಮಿಬ್ಬರ ಬಗ್ಗೆ ಯಾವುದೇ ಕಹಿ ಭಾವನೆ ಇಲ್ಲ, ದ್ವೇಷವೂ ಇಲ್ಲ, ಪ್ರೀತಿಯೂ ಇಲ್ಲ. ರಮೇಶ್ ಒಳ್ಳೆಯ ಡಾಕ್ಟರ್. ಪರಿಪೂರ್ಣ ವಿಶ್ವಾಸದೊಂದಿಗೆ ಚಿಕಿತ್ಸೆ ಕೊಡಿಸಿ. ಆ ಸೃಷ್ಟಿ ನಿಮ್ಮ ನೆಮ್ಮದಿಯಾಗಿ ಇಟ್ಟಿರಲಿ ಎಂದು ಹೇಳುತ್ತಾ ನಾನು ಹೊರಗೆ ಹೆಜ್ಜೆ ಹಾಕತೊಡಗಿದೆ. ಅಷ್ಟರಲ್ಲಿ ಹಿಂದಿನಿಂದ ಪ್ರವೀಣ್ನ ಧ್ವನಿ ಕೇಳಿಸಿತು. ಗೌರಿ, ನನ್ನ ಮಗ. ಪ್ರವೀಣ್, ನಿಮಗೆ ಯಾರೂ ಮಕ್ಕಳಿಲ್ಲ. ಈಗಷ್ಟೇ ನೀವು ನನ್ನ ಮಗ ಅಂತ ಹೇಳಿದ್ರಲ್ಲ, ನಿಮಗೆ ಅವನ ಹೆಸರು ನೆನಪಿದೆಯೇ? ನಾನು ಪ್ರವೀಣ್ನ ಮಾತುಗಳನ್ನು ತುಂಡರಿಸುತ್ತಾ ಹೇಳಿದೆ. ನಿಮಗೆ ಒಬ್ಬಳು ಮಗಳಿದ್ದಾಳೆ ಎನ್ನುವುದು ನನಗೆ ಗೊತ್ತು. ಈಗ ನೀವು ಅವಳ ಬಗ್ಗೆ ಹಾಗೂ ನಿಮ್ಮ ಆರೋಗ್ಯ ಪೀಡಿತ ಹೆಂಡತಿಯ ಬಗ್ಗೆ ಗಮನಿಸಿ. ಇಂದಿನಿಂದ ಫೋನ್ ಮಾಡುವ ಅಥವಾ ಭೇಟಿಯಾಗುವ ಪ್ರಯತ್ನ ಮಾಡಬೇಡಿ. ನಾನು ಇಲ್ಲಿಗೆ ಬಂದಿರೋದು ನಿಮಗೆ ಅದನ್ನು ನೆನಪಿಸಿಕೊಡಲು. ಸುಳ್ಳಿನ ಅಡಿಪಾಯದ ಮೇಲೆ ಮನೆ ಕಟ್ಟಲು ಆಗುವುದಿಲ್ಲ. ಆ ಕೋಣೆಯಿಂದ ಹೊರಬರುವಾಗ ನನಗೆ ಹಳೆಯ ಕಹಿ ನೆನಪುಗಳಿಂದ ಹೊರಬಂದಂತೆ ಅನಿಸಿತು. ಕಹಿ ನೆನಪುಗಳು ತೊಳೆದು ಹಾಕಿ ಸ್ವಚ್ಛಗೊಳಿಸಿರುವಂತೆ ಭಾಸವಾಯಿತು. ಆಕಾಶದಿಂದ ಪುಟ್ಟ ಪುಟ್ಟ ತುಂತುರು ಹನಿಗಳು ನನ್ನ ಮುಖಕ್ಕೆ ತಾಗಿ ಮನಸ್ಸನ್ನು ಶಾಂತಗೊಳಿಸಿದವು. ಆಕಾಶದತ್ತ ನೋಡುತ್ತಾ ನಾನು ಸೃಷ್ಟಿಗೆ ಹೇಳಿದೆ, ಕ್ಷಮಿಸಿಬಿಡು ಅವರಿಬ್ಬರನ್ನು. ನಾನು ಕೂಡ ಅವರನ್ನು ಕ್ಷಮಿಸುತ್ತೇನೆ. ಆ ಬಳಿಕ ನಾನು ಕಾಲೇಜ್ನತ್ತ ಹೆಜ್ಜೆ ಹಾಕಿದೆ. ಧನ್ಯವಾದಗಳು ಸ್ನೇಹಿತರೆ ಕತೆ ಕೇಳಿದ್ದಕ್ಕಾಗಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.